ಈ ಸಂವಿಧಾನದ ಬಹಳ ದೊಡ್ಡ ಆಶಯ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ. ಚುನಾವಣೆಗಳು ದುಡ್ಡಿನ ಕಂತೆ ಇಲ್ಲದೆ ಹೋದರೆ ಚುನಾವಣೆ ನಡೆಸೋಕೆ ಸಾಧ್ಯವಿಲ್ಲ ಅನ್ನುವ ಪ್ರಜಾಪ್ರಭುತ್ವಕ್ಕೆ ಬಂದು ನಿಂತಿದ್ದೇವೆ. ಟಿಕೆಟ್ ಕೊಡ್ಲಿಕ್ಕೆ ಅದೇ ಒಂದು ಮಾನದಂಡ. ನ್ಯಾಯ ಮಾತಾಡೋರನ್ನ ಜೈಲಿಗೆ ಕಳಿಸಿ ಅಂತ ಎಲ್ಲಾದರೂ ಸಂವಿಧಾನ ಹೇಳಿದ್ದೆ. 1% ಜನ 80% ಆಸ್ತಿಯನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇದು ಸಂವಿಧಾನದ ಆಶಯ ಅಲ್ಲ. ಆಕ್ಚುಲಿ ಈಗ ಸಂವಿಧಾನಕ್ಕೆ ಧಕ್ಕೆ ಆಗ್ತಿದೆ, ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆಗ್ತಿದೆ, ಸಂವಿಧಾನ ಅಪಾಯದಲ್ಲಿದೆ ಅನ್ನುವಂಥ ಚರ್ಚೆಗಳು ಆಗ್ತಿದೆ. ನೀವು ಇಷ್ಟೊತ್ತು ಸಮಾನತೆ ಬಗ್ಗೆ ಹೇಳಿದ್ರಿ. ಇನ್ನಾದರೂ ನಾವು ಈ ಸಂವಿಧಾನದ ಮೂಲಕ ಸಮಾನತೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯನಾ? ಇವತ್ತು ಮತ್ತೆ ಭೂಮಾಲೀಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪಾರ್ಲಿಮೆಂಟ್ನಲ್ಲಿ, ಶ್ರೀಮಂತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಪಾರ್ಲಿಮೆಂಟ್ನಲ್ಲಿ. ಸಂವಿಧಾನದ ಮೂಲ ಆಶಯ ಸ್ವಾತಂತ್ರ್ಯ. ರಾಜ ಪ್ರಜೆ, ಉಳ್ಳವರು ಇಲ್ಲದವರು, ಶ್ರೀಮಂತರು ಬಡವರು. ನಾನು ಹೇಳ್ತಿರೋದು ವರ್ಣ ವ್ಯವಸ್ಥೆಯೇ ಕ್ರೂರವಾದದ್ದು. ಒಬ್ಬ ಮೇಲು ಒಬ್ಬ ಕೀಳು, ಅದು ಒಂದು ಶ್ರೇಣೀಕೃತ ವ್ಯವಸ್ಥೆ. 10ನೇ ಮೆಟ್ಲಿನವನು ಪರಮಶ್ರೇಷ್ಠ ಅಂತ ಆದರೆ 9ನವನು ಬೆಟರು, 8ನೇವನು ಓಕೆ. ನಮ್ಮ ದೇಶದಲ್ಲಿ 140 ಕೋಟಿ ಜನರಲ್ಲಿ ಒಂದು 80 ಕೋಟಿ ಜನರನ್ನು ಜೈಲಿಗೆ ಹಾಕ್ಬೇಕಾಗುತ್ತೆ. ಪೆನ್ನು ಹೀಗಿದೆ, ಇದನ್ನ ಹೀಗೆ ಮಾಡಬೇಕು, ಆವಾಗ ಸಮಾನತೆ ಉಂಟಾಗೋದು. ಅಂದ್ರೆ ಇದನ್ನ ಕೆಳಗಿನವನು ಮೇಲೆ ಬಂದು ಕೂರಬೇಕು, ಮೇಲಿನವನು ಕೆಳಗೆ ಬರಬೇಕು. ನಮಸ್ಕಾರ. ವಾರ್ತಾಭಾರತಿಯ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಇಡೀ ದಿನ ವಾರ್ತಾಭಾರತಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ, ಸಂವಾದಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಇಡ್ತಿದೆ. ಅಂದರೆ ಜನಕ್ಕೆ ಸಂವಿಧಾನದ ಬಗ್ಗೆ ಅದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು, ಸಂವಿಧಾನದ ವಿವಿಧ ಆಯಾಮಗಳನ್ನು ನಿಮ್ಮ ಮುಂದೆ ಇಡಬೇಕು ಅನ್ನೋದು ವಾರ್ತಾಭಾರತಿಯ ಉದ್ದೇಶ. ಹಾಗಾಗಿ ಇವತ್ತು ಈ ಥರದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾನು ಆಹ್ವಾನಿಸ್ತಾ ಇದ್ದೀನಿ. ಅವರು ರಾಜ್ಯಸಭಾ ಮಾಜಿ ಸದಸ್ಯರಾದಂತಹ ಎಲ್ ಹನುಮಂತಯ್ಯ ಅವರು ಸಂವಿಧಾನದ ಮಹತ್ವ ಹೇಗಿದೆ ಅಂತಲೇ ತಿಳಿಸ್ಕೊಡ್ತಾರೆ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಮನವಿ, ವಾರ್ತಾಭಾರತಿಯ ವೆಬ್ ಪೇಜನ್ನು, ಯೂಟ್ಯೂಬ್ ಚಾನಲನ್ನು, ಫೇಸ್ಬುಕ್ಕನ್ನು, ಇನ್ಸ್ಟಾಗ್ರಾಮನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ನಾನು ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂವಿಧಾನದ ವಿಶೇಷ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಈ ಥರದ ಕಾರ್ಯಕ್ರಮಗಳನ್ನು ನಂಬ್ಕೊಂಡಿದ್ದೀವಿ. ನಿಮಗೆ ಸಂವಿಧಾನ ಅಂದ ತಕ್ಷಣ ನೆನಪಾಗುವಂಥದ್ದು ಏನು? ಇದರ ಮಹತ್ವ ಏನು? ನಿಮ್ಗೆ ಯಾವುದು ಮಹತ್ವ ಅಂತ ಅನಿಸುತ್ತೆ? ಸಂವಿಧಾನ ಅಂದ ಕೂಡಲೇ ನಮಗೆ ನೆನಪಾಗೋದು ಈ ದೇಶಕ್ಕೆ ಬಂದ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಇಲ್ಲದೇ ಇರುವಾಗ ನಮ್ಮ ಜನ ಹೇಗೆ ಇದ್ದರು, ಈ ದೇಶದ ಪರಿಸ್ಥಿತಿ ಏನಿತ್ತು, ಸಾಮಾಜಿಕ ಸ್ತರಗಳು ಹೇಗೆ ಕೆಲಸ ಮಾಡ್ತಿದ್ವು ಅನ್ನುವ ಅನುಭವ ಇರುವವರಿಗೆ ಸಂವಿಧಾನ ಬಂದ ಮೇಲೆ ಆದ ಬದಲಾವಣೆಗಳು ಬಹಳ ದೊಡ್ಡ ಬದಲಾವಣೆಯನ್ನು ನಿಮ್ಮ ಮುಂದೆ ತೆರೆದು ನಿಲ್ಲಿಸ್ತವೆ. ಬಹಳ ಮುಖ್ಯವಾದದ್ದು, ನಮಗೆ ಬಹುಸಂಖ್ಯಾತರಿಗೆ ಭಾರತದಲ್ಲಿ ಸ್ವಾತಂತ್ರ್ಯವೇ ಇಲ್ಲದೆ ಇರುವ ವಾತಾವರಣ ಇತ್ತು. ಇದೊಂದು ಭೂಮಾಲೀಕರ ರಾಜ್ಯ ಆಗಿತ್ತು. ತದನಂತರ ಸಾಮ್ರಾಜ್ಯಶಾಹಿಗಳ ದೇಶ ಆಯಿತು. ಈ ಸಾಮ್ರಾಜ್ಯಶಾಹಿಗಳನ್ನು ದೇಶದಿಂದ ಹೊರಗೆ ಕಳಿಸುವ ಪ್ರಯತ್ನ ಮಾಡಿದ ಈ ದೇಶದ ಸಾಮಾನ್ಯ ಜನರು ಗಾಂಧೀಜಿ ಅಂತವರ ನೇತೃತ್ವದಲ್ಲಿ, ನೆಹರು ಅವರ ನೇತೃತ್ವದಲ್ಲಿ, ಸುಭಾಷ್ ಚಂದ್ರ ಬೋಸ್ ಅಂತವರ ಚಿಂತನಾ ಕ್ರಮದಿಂದ ಸ್ವಾತಂತ್ರ್ಯ ಚಳುವಳಿಯನ್ನು ಕಟ್ಟಿದರು. ಆ ಸ್ವಾತಂತ್ರ್ಯ ಚಳುವಳಿ ಈ ಸಂವಿಧಾನ ಬರೋದಕ್ಕೆ ಪಡೆದ ಸ್ವಾತಂತ್ರ್ಯ ಮುಖ್ಯವಾದ ಕಾರಣ. ಈ ಸಂವಿಧಾನದ ಬಹಳ ದೊಡ್ಡ ಆಶಯ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ. ಸ್ವಾತಂತ್ರ್ಯ ಇಲ್ಲದಿರುವವರಿಗೆ ಸ್ವಾತಂತ್ರ್ಯದ ಮಹತ್ವ ಏನು ಅಂತ ಗೊತ್ತು. ಸ್ವಾತಂತ್ರ್ಯವನ್ನು ಅವತ್ತಿನಿಂದ ಅನುಭವಿಸುವವರಿಗೆ ಸ್ವಾತಂತ್ರ್ಯದ ಮಹತ್ವ ಗೊತ್ತಿರಕ್ಕೆ ಸಾಧ್ಯವೇ ಇಲ್ಲ. ಅದು ತಿಳುವಳಿಕೆಗೂ ಬರೋದಿಲ್ಲ ಅವರಿಗೆ. ಯಾರಿಗೆ ಸ್ವಾತಂತ್ರ್ಯ ಮರೀಚಿಕೆಯಾಗಿತ್ತು, ಅದರ ಕಲ್ಪನೆ ಕೂಡ ಇರಲಿಲ್ಲ, ಜೀತದಾಳಾಗಿ ಕೆಲಸ ಮಾಡ್ತಿದ್ರು, ಕೂಲಿಕಾರರಾಗಿ ಕೆಲಸ ಮಾಡ್ತಿದ್ರು, ಫ್ಯಾಕ್ಟ್ರಿ ಇತ್ಯಾದಿಗಳಲ್ಲಿ ಒಂದು ರೀತಿ ಜೀತಗಾರರೇ ಕೆಲಸ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇದ್ದರು. ಅವರಿಗೆ ಈ ಸ್ವಾತಂತ್ರ್ಯದ ಫಲಗಳು ಏನೇನು ಕೊಟ್ಟವು ಅನ್ನೋದನ್ನು ಅವರನ್ನು ಕೇಳಿದ್ರೆ ಬಹಳ ಚೆನ್ನಾಗಿ ವಿವರಿಸ್ತಾರೆ. ಆದ್ದರಿಂದ ಸಂವಿಧಾನದ ಮೂಲ ಆಶಯ ಸ್ವಾತಂತ್ರ್ಯ. ಸಮಾನತೆ ಯಾಕೆ ಈ ದೇಶದಲ್ಲಿ ಬಹಳ ದೊಡ್ಡ ಮೌಲ್ಯ ಆಗಿದೆ, ಇದು ಹಿಂದೆ ಇರಲಿಲ್ವೇ ಅಂತ ಯಾರಾದರೂ ಕೇಳಿದ್ರೆ ನನಗನ್ನಿಸ್ತದೆ ಸಮಾನತೆಯನ್ನು ಅಂತ ಅನ್ನುವುದು ಇವತ್ತಿಗೂ ಮರೀಚಿಕೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರದಲ್ಲಿಯೂ
ಅನೇಕ ಸಮುದಾಯಗಳಿಗೆ ಸಮಾನತೆ ಅನ್ನೋದು ಮರೀಚಿಕೆ. ಅದನ್ನ ಈ ದೃಷ್ಟಿಯಲ್ಲಿ ಅನ್ಸುತ್ತೆ, ಅಂದ್ರೆ ಸ್ವಾತಂತ್ರ್ಯ ನೀವು ಹೇಳಿದಾಗೆ ಈಗಿನವ್ರಿಗೆ ಅದು ಅಷ್ಟು ಅನ್ಸಲ್ಲ. ನಿಜವಾದ ಸ್ವಾತಂತ್ರ್ಯ ಏನು, ಯಾಕೆ ಬೇಕು ಅನ್ನೋದು ಗೊತ್ತಾಗದೇ ಇರೋದು. ಬಟ್ ಸಮಾನತೆ ಈಗ ನಾವು ಇನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿರೋದು. ಎಸ್, ಆ ದೃಷ್ಟಿಯಲ್ಲಿ ಸಮಾನತೆ ಬಹಳ ಮಹತ್ವ. ನೀವು ವಿವರಿಸಿ. ಸಮಾನತೆ ಯಾಕೆ ಬಹಳ ಮಹತ್ವದ್ದು ಅಂತ ಅನ್ಸಿದ್ರೆ, ಈ ದೇಶದಲ್ಲಿ ಅಧಿಕಾರದ ಅಂತರ ಒಂದು ಕಡೆ ಇತ್ತು. ರಾಜ ಪ್ರಜೆ, ಉಳ್ಳವರು ಇಲ್ಲದವರು, ಶ್ರೀಮಂತರು ಬಡವರು, ಇದು ಒಂದು ಹಂತದಲ್ಲಿತ್ತು. ಇದಕ್ಕೆಲ್ಲಕ್ಕೂ ಮಿಗಿಲಾದ ಅಡಿಷನ್ ಏನು ಈ ದೇಶದಲ್ಲಿ ಅಂದರೆ ಜಾತಿಯ ಸಮಾನತೆ. ಅದು ಬಹಳ ದೊಡ್ಡದು ಆಕ್ಚುಲಿ. ಈ ಎಲ್ಲ ಉಳ್ಳವರು ಇಲ್ಲದವರು ಅನ್ನುವ ಅಂತರ ಇದೆಯಲ್ಲ, ಅದಕ್ಕಿಂತಲೂ ಭೀಕರವಾದದ್ದು ಜಾತಿಯ ಅಸಮಾನತೆ, ಜಾತಿಯ ಶ್ರೇಣೀಕರಣ. ಭಾರತೀಯ ಪರಂಪರೆ ಅನ್ನೋದು ವರ್ಣಾಶ್ರಮದ ಪರಂಪರೆ. ವರ್ಣಾಶ್ರಮದಲ್ಲಿ ಇಲ್ಲದಿರುವ 30% ಜನ ನಮ್ಮ ದೇಶದಲ್ಲಿದ್ದರು. ವರ್ಣಾಶ್ರಮವೇ ಅಸಮಾನತೆಯ ಕೂಪ. ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರ ಸೇವೆಗಾಗಿ ಇರುವವನು. ಕ್ಷತ್ರಿಯ ದೇಶವನ್ನು ರಕ್ಷಣೆ ಮಾಡೋದಕ್ಕೆ, ಪ್ರಾಣಾರ್ಪಣೆ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿರಬೇಕು. ಈ ವ್ಯವಹಾರಗಳನ್ನು ನೋಡಿಕೊಳ್ಳೋದಕ್ಕೆ ವೈಶ್ಯ ಇರಬೇಕು. ಇವರೆಲ್ಲರ ಮೇಲುಸ್ತುವಾರಿ ಬ್ರಾಹ್ಮಣರದ್ದು ಅನ್ನುವ ಈ ವರ್ಣಾಶ್ರಮ ವ್ಯವಸ್ಥೆ ಇದೆಯಲ್ಲ, ಈ 4 ವರ್ಣಗಳನ್ನು ಮೀರಿದವರಿದ್ದರು ಈ ದೇಶದಲ್ಲಿ 30% ಜನ. ಅವರನ್ನು ಅವರ್ಣೀಯರು ಅಂತ ಕರೀತಾರೆ, ಪಂಚಮರು ಅಂತ ಕರೀತಾರೆ, ಚಾಂಡಾಲರು ಅಂತ ಕರೀತಾರೆ. ಅವರು ಈ ವರ್ಣ ವ್ಯವಸ್ಥೆಯ ಒಳಗಡೆಗೆ ಅವ್ರಿಗೆ ಜಾಗವೇ ಇಲ್ಲ. ನಾನು ಹೇಳ್ತಿರೋದು ವರ್ಣ ವ್ಯವಸ್ಥೆಯೇ ಕ್ರೂರವಾದದ್ದು. ಒಬ್ಬ ಮೇಲು ಒಬ್ಬ ಕೀಳು, ಅದು ಒಂದು ಶ್ರೇಣೀಕೃತ ವ್ಯವಸ್ಥೆ. ಶ್ರೇಣೀಕೃತ ವ್ಯವಸ್ಥೆಯ ಒಳಗೂ ಜಾಗ ಇಲ್ಲದೆ ಇರೋರು ಇದ್ರಲ್ಲ ಈ ದೇಶದಲ್ಲಿ, ಅವರು 20-30% ಇದ್ರಲ್ಲ, ಆದಿವಾಸಿಗಳು, ಅಲೆಮಾರಿಗಳು, ದಲಿತ ಸಮುದಾಯದವರು, ಅಸ್ಪೃಶ್ಯರು, ಇವರುಗಳಿಗೆ ಸಮಾನತೆ ಅನ್ನೋದು ಇವತ್ತಿಗೂ ಮರೀಚಿಕೆಯಾಗಿದೆ. ಇವತ್ತಿನ ಅವಕಾಶಗಳು, ಸ್ವಾತಂತ್ರ್ಯ ಬಂದು ಎಲ್ರಿಗೂ ಅವಕಾಶಗಳು ತೆರ್ಕೊಂಡಿವೆ ಅಂತ ನಾವು ಮಾತಾಡ್ತಿದ್ದೀವಿ. ಎಲ್ಲಿ ಎಲ್ರಿಗೂ ತೆರ್ಕೊಂಡಿದೆ? ನೀವೆಲ್ಲರೂ ಸಮಾನವಾಗಿ ವಿದ್ಯಾಭ್ಯಾಸ ಪಡೆದಿದ್ರೆ ಇವತ್ತು ಒಂದು ಸರ್ಕಾರಿ ಉದ್ಯೋಗ ಪಡೆಯೋದಕ್ಕೆ ಯಾರಿಗೆ ಶಕ್ತಿ ಇದೆ ಅದನ್ನು ಪರ್ಚೇಸ್ ಮಾಡೋದಕ್ಕೆ, ಕೊಂಡ್ಕೊಳ್ಳೋದಕ್ಕೆ ಅವನಿಗೆ ಹುದ್ದೆ ಲಭ್ಯವಾಗ್ತದೆ ಹೊರತು ಯೋಗ್ಯತೆ, ಪ್ರತಿಭೆ ಎಲ್ಲವೂ ಇರ್ತಕ್ಕಂಥವನಿಗೆ ಈ ಹುದ್ದೆ ಸಿಗ್ತದೆ ಅನ್ನುವ ಪರಿಸ್ಥಿತಿ ಇವತ್ತಿಲ್ಲ. ಅಂದರೆ ಸಮಾನತೆ ಅನ್ನೋದು ಈ ದೃಷ್ಟಿಯಿಂದ ಗಮನಿಸಬೇಕಾದಂಥ ಮುಖ್ಯವಾದ ಅಂಶ. ಸರ್, ಆಕ್ಚುಲಿ ಈಗ ನೀವು ಸ್ವಾತಂತ್ರ್ಯ, ಸಮಾನತೆ ಮತ್ತೆ ಭ್ರಾತೃತ್ವದ ಬಗ್ಗೆ ಹೇಳಿದ್ರಿ ಅಲ್ಲ, ನೀವು ಆ ಬದಲಿಗೆ ಹೋಗಿ ಮುನ್ನ ಈ ಸಮಾನತೆ ಬಗ್ಗೆ ಹೇಳಿದ್ದಕ್ಕೆ ಹೇಳ್ತೀವಿ. ಆಕ್ಚುಲಿ ಈಗ ಸಂವಿಧಾನಕ್ಕೆ ಧಕ್ಕೆ ಆಗ್ತಿದೆ, ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆಗ್ತಿದೆ, ಸಂವಿಧಾನ ಅಪಾಯದಲ್ಲಿದೆ ಅನ್ನುವಂಥ ಚರ್ಚೆಗಳು ಆಗ್ತಿದೆ. ನೀವು ಇಷ್ಟೊತ್ತು ಸಮಾನತೆ ಬಗ್ಗೆ ಹೇಳಿದ್ರಿ. ಇನ್ನಾದರೂ ನಾವು ಈ ಸಂವಿಧಾನದ ಮೂಲಕ ಸಮಾನತೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯನಾ? ಅಂದ್ರೆ ನನಗೆ ಅಂದ್ರೆ ಕರೆಕ್ಟ್ ಪ್ರಶ್ನೆ ಅಂತ ಆ ಥರ ಪ್ರಶ್ನೆ ಮಾಡಬೇಕು. ಸರಿಯಾದ ಪ್ರಶ್ನೆ ಇದು. ಈ ಸಮಾನತೆ ಅನ್ನೋದು ಇವತ್ತಿಗೂ ಮರೀಚಿಕೆಯಾಗಿದೆ ಅಂತ ನಾವೆಲ್ಲ ಮಾತನಾಡಿರೋ ಸಂದರ್ಭದಲ್ಲಿ ಇದನ್ನು ಸರಿಪಡಿಸಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಗಕ್ಕೆ ಸಾಧ್ಯವೇ? ಈ ಪ್ರಶ್ನೆ ಇದೆ ನಮ್ಮ ಮುಂದೆ. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಇವತ್ತು ಸರ್ಕಾರಗಳು ಜಾತಿವಾರು ಜನಗಣತಿಯನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಇಲ್ಲಿವರೆಗೆ ನಮ್ಮ ಅಭಿಪ್ರಾಯ ಏನಿತ್ತು? ನಾವು ಸರ್ವ ಸ್ವತಂತ್ರ ಗಣರಾಜ್ಯ, ಎಲ್ಲರೂ ಸಮಾನರು, ಅದರಿಂದ ಜಾತಿಯ ಹೆಸರಿನಲ್ಲಿ ಜನಗಣತಿ ಮಾಡಿ ಒಬ್ಬರು ಮೇಲು, ಒಬ್ಬರು ಕೀಳು, ಒಬ್ಬರಿಗೆ ಅವಕಾಶ ಇದೆ, ಒಬ್ಬರಿಗಿಲ್ಲ ಅನ್ನುವ ಭಾವನೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಉಂಟು ಮಾಡುವುದು ಬೇಡ ಅಂತ ಇತ್ತು. ಇಲ್ಲ ನೋಡಿ, ಇವತ್ತೇನಾಗಿಲ್ಲ, ಜಾತಿ ಜನಗಣತಿಯಲ್ಲಿ ಈ ನೀವು ಆವಾಗ ಎಕ್ಸ್ಪ್ಲೈನ್ ಮಾಡ್ದಂಗೆ ಶ್ರೇಣೀಕೃತ ಮೇಲು ಕೀಳು ಅನ್ನುವಂಥ ಯಾವುದೇ ಮುದ್ರೆ ಒತ್ತುವಂಥ ಕೆಲಸ ಏನಾಗಲ್ಲ. ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ, ಮತ್ತು ಅವರ ಆರ್ಥಿಕ ಸ್ಥಿತಿ ಏನು, ಸಾಮಾಜಿಕ ಸ್ಥಿತಿ ಏನು, ಅವರಿಗೆ ರಾಜಕೀಯ ಪ್ರಾತಿನಿಧ್ಯಗಳು ಎಷ್ಟು ಇಷ್ಟು ಗೊತ್ತಾಗುತ್ತೆ. ಅದರಲ್ಲಿ ಯಾರು ಮೇಲು ಕೀಳು ಅಂತ ಹೇಳೋ ಇಲ್ಲ. ನಾನು ಮುಂದುವರೆದು ಹೇಳ್ತೀನಿ. ಯಾಕೆ ಮೇಲು ಕೀಳು ಅನ್ನುವ ಭಾವನೆ ಇತ್ತು? ಅದು ಈಗಾಗಲೇ ಪ್ರತಿಷ್ಠಿತವಾದ ಸಾಮಾಜಿಕ ವ್ಯವಸ್ಥೆ. ಒಬ್ಬರು ಮೇಲು, ಇನ್ನೊಬ್ಬರು ಕೀಳು. ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ 10ನೇ ಮೆಟ್ಟಿಲಿನವನು ಪರಮಶ್ರೇಷ್ಠ ಅಂತ ಆದರೆ 9ನೇವನು ಬೆಟರು, 8ನೇವನು ಓಕೆ. ಆದರೆ ಉಳಿದ ಕೊನೆಯ ಮೆಟ್ಟಿಲಿನವನು, ಈ ಸಮಾಜದ ಯಾವ ಕೆಲಸಕ್ಕೂ ಬಾರದವನು, ಅವನು ಅತ್ಯಂತ ಹೀನ ಕೆಲಸಗಳನ್ನು ಮಾಡಬೇಕು ಅನ್ನುವ ಒಂದು ಅಲಿಖಿತ ಸಂವಿಧಾನವೇ ನಮ್ಮ ಸಮಾಜದಲ್ಲಿದೆ. ನಾವೆಲ್ಲರೂ ಈ ಲಿಖಿತ ಸಂವಿಧಾನದ ಬಗ್ಗೆ ಬಹಳ ಭರವಸೆ ಇವೆಲ್ಲ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ, ಅಂಬೇಡ್ಕರ್ ಒಂದು ಮಾತು ಹೇಳ್ತಿದ್ರು, ಅನ್ಟಚಬಿಲಿಟಿಯನ್ನು ಸಂವಿಧಾನಾತ್ಮಕವಾಗಿ ನಿರ್ಮೂಲನೆ ಮಾಡಿದ್ರೆ, ಆರ್ಟಿಕಲ್ 17 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ? ಅನ್ಟಚಬಿಲಿಟಿ ಈಸ್ ಪ್ರೊಹಿಬಿಟೆಡ್ ಇಫ್ ಎನಿಬಡಿ ಪ್ರಾಕ್ಟೀಸಸ್ ಇನ್ ಎನಿ ಫಾರ್ಮ್ ಹಿ ವಿಲ್ ಬಿ ಪನಿಷ್ಡ್ ಅಂತ ಹೇಳುತ್ತೆ. ಇದು ಒಂದು
ಆರ್ಟಿಕಲ್ ಅನ್ನ ನೀವೇನಾದ್ರೂ ಜಾರಿ ಮಾಡಿಬಿಟ್ರೆ ನಮ್ಮ ದೇಶದಲ್ಲಿ 140 ಕೋಟಿ ಜನರಲ್ಲಿ ಒಂದು 80 ಕೋಟಿ ಜನರನ್ನು ಜೈಲಿಗೆ ಹಾಕ್ಬೇಕಾಗತ್ತೆ. ಇದು ಒಂದು ಜಾರಿ ಮಾಡಿದ್ರೆ ಇಡೀ ಭಾರತ ನನ್ನ ಕಣ್ಮುಂದೆ ಒಂದು ಬಯಲು ಬಂದಿಖಾನೆ ಥರ ಕಾಣಿಸೋಕೆ ಶುರುವಾಗುತ್ತೆ. ಯಾಕೆ ಅಂತ ಕೇಳಿದ್ರೆ ಅತ್ಯಂತ ಆಧುನಿಕ ನಗರ ಬೆಂಗಳೂರು, ಡೆಲ್ಲಿ, ಹೈದರಾಬಾದು, ಚೆನ್ನೈ, ಮುಂಬೈ, ಈ ಆಧುನಿಕ ನಗರಗಳಲ್ಲಿ ಕೂಡ ಜಾತಿಯ ಬೇರೆ ಬೇರೆ ರೂಪಗಳು ನಮ್ಮ ಕಣ್ಮುಂದೆ ಕಾಣ್ತವೆ. ನಿಮಗೆ ಮೊದಲು ನೀನು ವೆಜಿಟೇರಿಯನ್ ಅಂತ ಕೇಳ್ತಾರೆ, ನಾನು ವೆಜಿಟೇರಿಯನ್ ಆದರೆ ಕೊಡೋದಿಲ್ಲ ಮನೆ ಅಂತ ಹೇಳ್ತಾರೆ. ಅದು ಒಂದು ರೀತಿಯ ಅಸ್ಪೃಶ್ಯತೆ. ನಿಮ್ಮ ಮೂಲ ಜಾತಿ ಗೊತ್ತಾದರೆ ಇಲ್ಲ ನಾವು ಮನೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ, ಕೊಟ್ಬಿಟ್ಟಿದ್ದೀವಿ ಬೇರೆಯವ್ರಿಗೆ ಅಂತ ಸುಳ್ಳು ಹೇಳ್ತಾರೆ. ಸೊ ಈ ಸಮಾನತೆ ಅನ್ನುವ ಪದಕ್ಕೆ ಏನಾದರೂ ಅರ್ಥ ಇದೆಯಾ ಇಲ್ಲಿ? ಇದು ಒಂದನೇದು. ಎರಡನೇದು, ಜಾತಿ ಜನಗಣತಿ ವಿಚಾರಕ್ಕೆ ಮತ್ತೆ ಬಂದು ಇಲ್ಲಿವರೆಗೆ ಇದ್ದ ನಂಬಿಕೆ ಏನು ಅಂದರೆ ಇಷ್ಟು ದೊಡ್ಡ ಗಣರಾಜ್ಯ ನಾವೆಲ್ಲರೂ ಸಮಾನರು ಅಂತ ನಮ್ಮ ಸಂವಿಧಾನ ಹೇಳಿಬಿಟ್ಟಿದೆ, ಆದ್ದರಿಂದ ಜಾತಿಯ ಹೆಸರಿನಲ್ಲಿ ಮತ್ತೆ ಇವರು ಇಂತಿಂಥ ಜಾತಿಯವರು ಅಂತ ಗಣತಿ ಮಾಡೋದು ಸರಿಯೇ ಅನ್ನುವ ಚರ್ಚೆ ಆರಂಭ ಆಗಿ ಅದನ್ನು ತೆಗೆದಿದ್ರು ಈ ಜಾತಿ. ಈಗ ಎಲ್ಲ ರಾಜಕೀಯ ಪಕ್ಷಗಳು ಜಾತಿ ಜನಗಣತಿ ಆಗಬೇಕು ಅಂತ ಕೇಳ್ತೀವಿ. ನೀವು ಹೇಳಿದಾಗೆ ಯಾಕೆ ಜಾತಿ ಗಣತಿ ಆಗಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಸ್ವಾತಂತ್ರ್ಯ ಬಂದಾಗಿನ ಪರಿಸ್ಥಿತಿ ಏನಿತ್ತೋ, ಇಷ್ಟು ದೊಡ್ಡ ಆಧುನಿಕತೆ ಬಂದಿದೆ, ಆರ್ಥಿಕ ಬೆಳವಣಿಗೆ ಆಗಿದೆ, ದೇಶದಲ್ಲಿ ಸಾವಿರಾರು ಕೋಟಿಗಳ ವ್ಯವಹಾರ ನಡೀತಿವೆ, ಕೋಟ್ಯಾಂತರ ಕಿಲೋಮೀಟರ್ ರಸ್ತೆ ಮಾಡಿದ್ದೀವಿ, ಅಣೆಕಟ್ಟು ಕಟ್ಟಿದ್ದೀವಿ, ಎಲ್ಲ ನಿಜ. ಆದರೆ ಈ ಅಭಿವೃದ್ಧಿ ಅನ್ನುವ ಕಲ್ಪನೆ ಸಮಾಜದ ಎಲ್ಲ ಸ್ತರಗಳಿಗೆ ಮುಟ್ಟಿದೆಯೇ ಅನ್ನೋದು ಗೊತ್ತಾಗಬೇಕಾದ್ರೆ ಈ ಗಣತಿ ಅಗತ್ಯ. ಸಮಾನತೆ ಕೂಡ ಅಲ್ಲ ಸರ್, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಅಭಿವೃದ್ಧಿ ತಲುಪಿದ್ರೆ ಆಗ ಅದು ನಿಜವಾದ ಅಭಿವೃದ್ಧಿ ಅಂತ ಹೇಳ್ತಾರೆ. ಎಸ್, ಅಭಿವೃದ್ಧಿ ಅನ್ನೋದು ಎಲ್ಲ ಸ್ತರದ ಜನರಿಗೆ ತಲುಪಿದರೆ ಅಥವಾ ಎಲ್ಲ ಸ್ತರದ ಜನರಲ್ಲಿ ಮೇಲ್ಮುಖವಾದ ಚಲನೆ ಆಗಿದ್ದರೆ ಅದು ನಿಜವಾದ ಅಭಿವೃದ್ಧಿ. ಆದರೆ ಯಾವ ಜಾತಿಗಳು, ಗುಂಪುಗಳಲ್ಲ, ಯಾವ ಜಾತಿಗಳು ಸಮಾಜದ ಮೇಲ್ಪದರಗಳಾಗಿದ್ವೋ, ಸಮಾಜದ ಹಿಡಿತವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ವೋ, ಅದೇ ಜಾತಿಗಳಿಗೆ ಈ ಅಭಿವೃದ್ಧಿಯ ಫಲಗಳೂ ಹೆಚ್ಚೆಚ್ಚು ಸಿಗ್ತಾ ಉಳಿದ ಜಾತಿಗಳಿಗೆ ಅದರ ಫಲಗಳು ಸಿಗದೆ ಹೋದರೆ ಅದನ್ನು ಸಮಾನತೆ ಅಂತ ಕರೆಯೋಕ್ಕಾಗಲ್ಲ, ಅಭಿವೃದ್ಧಿಯ ಒಳಗೊಳ್ಳುವಿಕೆ ಅಂತ ಕರೆಯೋಕ್ಕಾಗೋದಿಲ್ಲ. ಈ ಕಾರಣದಿಂದ ನಾನು ಹೇಳಿದೆ, ಅಸ್ಪೃಶ್ಯತೆಯ ಒಂದು ಕಾನೂನು ನಮ್ಮ ಇಡೀ ಸಂವಿಧಾನವನ್ನು ತಿರುಗಮುರುಗ ನೋಡುವಂಥ ಸನ್ನಿವೇಶಕ್ಕೆ ತಂದು ನಿಲ್ಲಿಸ್ತದೆ ನಮಗೆ. ಅಂದರೆ ಇವತ್ತಿಗೂ ಭಾರತದ ಲಿಖಿತ ಸಂವಿಧಾನದ ಮುಂದೆ ಅಲಿಖಿತ ಸಂವಿಧಾನ ಏನಿದೆ, ಧರ್ಮಾಧಾರಿತ ಸಂವಿಧಾನ ಏನಿದೆ, ಅದು ಅಲಿಖಿತವಾದದ್ದು. ಇಟ್ ಈಸ್ ಮೋರ್ ಪವರ್ಫುಲ್ ದೆನ್ ದಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇವತ್ತಿರೋ ಪರಿಸ್ಥಿತಿ. ಆದ್ದರಿಂದ ಇದನ್ನು ಮತ್ತೆ ತಿರುಗುಮುರುಗು ಮಾಡಬೇಕಾದ ಅಗತ್ಯ ಇದೆ. ಇವತ್ತು ಸುಮ್ಮನೆ ಗಮನಿಸೋಣ, ಪಾರ್ಲಿಮೆಂಟ್ಗೆ ಇದನ್ನ ಮತ್ತೆ ತಿರುಮುರು ಮಾಡಬೇಕಾಗತ್ತೆ ಅಂದ್ರಲ್ಲ, ಹೇಗೆ ಅಂತ ವಿವರಿಸಿ. ಇದು ಬಹಳ ಮುಖ್ಯವಾದದ್ದು. ಸಮಾನತೆ ಎನ್ನುವ ಕಲ್ಪನೆಯೇ ಅದು. ಎಲ್ಲರಿಗೂ ಸಮಾನ ಅವಕಾಶಗಳನ್ನು ತೆರೆದುಕೊಳ್ಳುವುದು. ಆಗ ಎಲ್ಲ ಸಮುದಾಯಗಳು ಚಲನೆಗೆ ಒಳಗಾಗ್ತವೆ. ಬಹುಜನ್ ಸಮಾಜ್ ಪಕ್ಷದ ಮುಖಂಡರಾದ ಕಾಂಶಿರಾಮ್ ಅವರು ಒಂದು ಉದಾಹರಣೆ ಕೊಡೋರು ಯಾವಾಗಲೂ. ಪೆನ್ನು ಹೀಗಿದೆ, ಇದನ್ನ ಹೀಗೆ ಮಾಡಬೇಕು, ಆವಾಗ ಸಮಾನತೆ ಉಂಟಾಗೋದು ಅಂತ. ಅಂದ್ರೆ ಇದನ್ನ ಕೆಳಗಿನವನು ಮೇಲೆ ಬಂದು ಕೂರಬೇಕು, ಮೇಲಿನವನು ಕೆಳಗೆ ಬರಬೇಕು ಅಂತ. ಇದರ ಅರ್ಥ ಏನು ಅಂದರೆ, ಯಾರು ಈವರೆಗೆ ಅಧಿಕಾರದ ಅನುಭವವನ್ನು ಪಡ್ಕೊಂಡಿಲ್ಲ, ಅನುಭವಿಸೋಕೆ ಸಾಧ್ಯ ಆಗಿಲ್ಲ, ಅವನಿಗೆ ಅಧಿಕಾರ ಸಿಗಬೇಕು ಅಂತ. ಅನೇಕ ಸಂದರ್ಭಗಳಲ್ಲಿ ಗಾಂಧೀಜಿ ಕೂಡ ಈ ಮಾತನ್ನು ಹೇಳಿದರು. ಈ ಸಮಾಜದ ಪೌರ ಕಾರ್ಮಿಕ ಹೆಣ್ಣು ಮಗಳೊಬ್ಬಳು ಈ ದೇಶದ ಅತ್ಯುನ್ನತ ಪದವಿಯನ್ನು ಅಲಂಕರಿಸಿದರೆ, ಪ್ರಧಾನಮಂತ್ರಿ ಆದರೆ, ಅವತ್ತು ಸಮಾನತೆ ಬಂದಿದೆ ಅಥವಾ ಬರ್ತಾ ಇದೆ ಅನ್ನುವ ನಂಬಿಕೆ ನಮ್ಮೆಲ್ಲರಿಗೆ ಬರ್ತದೆ ಅಂತ ಹೇಳ್ತಿದ್ರು. ಅಂದರೆ ಒಂದು ಆದರ್ಶದ ಕನಸು ಕಟ್ಟಿದವ್ರಿಗೆಲ್ಲ ಈ ಕನಸುಗಳು, ಇಂಥ ಕನಸುಗಳು ಬಿದ್ದಿವೆ. ಆದರೆ ಆಗಿದೆಯಾ ಇವತ್ತು? ನಾನು ಈ ಉದಾಹರಣೆ ಕೊಡ್ತೀನಿ. ನಮ್ಮ ಪಾರ್ಲಿಮೆಂಟ್ನಲ್ಲಿ ಸ್ವಾತಂತ್ರ್ಯ ಬಂದ ದಿನದಿಂದ ಈ ಹೊತ್ತಿನವರೆಗೆ 75 ವರ್ಷಗಳಲ್ಲಿ ಉಳ್ಳವರ ಪ್ರಜಾಪ್ರಭುತ್ವ ಆಗಿತ್ತು. ಆರಂಭದಲ್ಲಿ ಯಾರ್ಯಾರು ರಾಜರುಗಳಿದ್ರು ಅವರು ಪಾರ್ಲಿಮೆಂಟ್ ಸದಸ್ಯರಾದರು, ಅವರು ಮುಖ್ಯಮಂತ್ರಿಗಳಾದರು, ಅವರು ನಾಮಿನಿಗಳಾದರು. ಅಂತ ವ್ಯತ್ಯಾಸ ಏನಾಗಲಿಲ್ಲ. ದಿನಗಳೆದಂತೆ ಇದು ಸ್ವಲ್ಪ ಮಟ್ಟಿಗೆ ಸುಧಾರಿಸೋದಕ್ಕೆ ಆರಂಭ ಆಯಿತು. ಅನೇಕ ಜಾತಿಗಳ ಅನೇಕ ಜನರು ತಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಬೇಕು ಅಂತೇಳಿ ಶಾಸಕರಾದರು, ಮಂತ್ರಿಗಳಾದರು, ಪಾರ್ಲಿಮೆಂಟ್ ಸದಸ್ಯರಾದರು, ಕಾನೂನು ಮಾಡುವಂಥ ಸ್ಥಿತಿಗೆ ಬಂತು. ಆದರೆ ಇತ್ತೀಚಿನ ಒಂದು ಅಂಕಿಅಂಶ ಹೇಳ್ತದೆ, ಇವತ್ತು ಮತ್ತೆ ಭೂಮಾಲೀಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪಾರ್ಲಿಮೆಂಟ್ನಲ್ಲಿ, ಶ್ರೀಮಂತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಪಾರ್ಲಿಮೆಂಟ್ನಲ್ಲಿ. ಇಲ್ಲಿ ಕೂಡ ಅನೇಕ ಕಾರಣಗಳಿಂದ ಯಾರು ಹೆಚ್ಚು ಪಡ್ಕೊಂಡಿದ್ದಾರೆ ಸಂಪತ್ತನ್ನ, ಅವರು ನಮ್ಮ ವಿಧಾನಸಭೆಗಳಲ್ಲಿ
ಜಾಸ್ತಿ ಆಗ್ತಾ ಅವ್ರ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ. ಅದು ಸರ್ ನಾವು ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಿದ್ರೆ ರಿಯಲ್ ಎಸ್ಟೇಟ್ Exactly. ಬರ್ತಿದಾವೆ ಅಂತ ಹೇಳ್ತಾರೆ. ಹೌದು. ನೀವು ಹೇಳಿದ್ರಲ್ಲ ದೇಶದ ಎಕ್ಸ್ಪ್ಲೇನ್ ಮಾಡ್ತೀರ ನೋಡಿ, ಅಲ್ಲಿ ಎರಡು ಮಹತ್ವದ ಘಟ್ಟಗಳು ಅಂತ ನನ್ಗೆ ಅನ್ಸುತ್ತೆ. ಒಂದು ಎಮರ್ಜೆನ್ಸಿ, ಇನ್ನೊಂದು ಮಂಡಲ್ ಕಮಿಷನ್ ವರದಿ ಬಂದಾಗ. ಆ ಎರಡೂ ಸಂದರ್ಭದಲ್ಲಿ ಬೇರೆ ಥರದ ಒಂದು ಸಂಚಲನ ಆಯಿತು. ಎಸ್, ಹಾಗಾಗಿ ಆವಾಗ ಒಂದಷ್ಟು ಹೊಸ ಜನಗಳು, ಹೊಸ ರಕ್ತ, ಹೊಸ ಆಲೋಚನೆಗಳು ರಾಜಕಾರಣಕ್ಕೆ ಬಂದು, ಅದ್ರ ನಂತರ ನೀವೇ ಈ ಥರದ ಯಾವುದೋ ಒಂದು ಮಹತ್ವದ ಏನೋ ನಿರ್ಧಾರಗಳು, ಸಂಚಲನಗಳು ಆಗಿಲ್ಲ. ಅದು ಈಗ ನೀವು ಹೇಳ್ದಂಗೆ ಟುವರ್ಡ್ಸ್ ಯಾರೋ ಉಳ್ಳವರು ಅಥವಾ ಭೂಮಾಲೀಕರು, ಕ್ಯಾಪಿಟಲಿಸ್ಟ್, ಕ್ರೋನಿ ಕ್ಯಾಪಿಟಲಿಸ್ಟ್, ಇವ್ರ ಪರವಾಗಿ ಹೋಗ್ತಿದೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಈಗ ನೋಡಿ, ಸಂವಿಧಾನದ ಆಶಯಗಳು ನೀರ್ಪಾಲಾಗ್ತಿವೆ ಅಂತ ಅನ್ನೋದು ಯಾವಾಗ ಅಂದ್ರೆ, ಅದರ ಆಶಯ ಇದ್ದದ್ದೇನು, ಎಲ್ಲ ಸಮುದಾಯದ ಜನರು ಪಾಲ್ಗೊಳ್ಬೇಕಿದ್ರಲ್ಲಿ, ಅಂತ ಸಮಾನ ಅವಕಾಶಗಳು ತೆರೆದುಕೊಳ್ಬೇಕು ಅಂತ. ಆದ್ರೆ ಇವತ್ತೇನಾಗಿದೆ, ನಮ್ಮ ಚುನಾವಣೆಗಳು ದುಡ್ಡಿನ ಕಂತೆ ಇಲ್ಲದೆ ಹೋದ್ರೆ ಚುನಾವಣೆ ನಡೆಸೋಕೆ ಸಾಧ್ಯವಿಲ್ಲ ಅನ್ನುವ ಪ್ರಜಾಪ್ರಭುತ್ವಕ್ಕೆ ಬಂದು ನಿಂತಿದ್ದೇವೆ. ಟಿಕೆಟ್ ಕೊಡ್ಲಿಕ್ಕೆ ಅದೇ ಒಂದು ಮಾನದಂಡ. ಎರಡನೇದು, ಜಾತಿ ಇಲ್ಲದೆ ಇದ್ರೆ ಅವನಿಗೆ ಟಿಕೆಟ್ ಕೊಡೋ ಪ್ರಯೋಜನ ಇಲ್ಲ ಅಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳು ಅದನ್ನ ಫೀಲ್ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ಇತ್ತು, ಕಾಂಗ್ರೆಸ್ಸಿನ ಹೆಸರಿನಲ್ಲಿ ಯಾವನ್ನ ನಿಲ್ಲಿಸಿದ್ರೂ ಗೆಲ್ತಾರೆ ಅನ್ನೋ ಅಭಿಪ್ರಾಯ ಇತ್ತು. ಪಕ್ಷಕ್ಕಾಗಿ ಓಟು, ಸಿದ್ಧಾಂತಕ್ಕೆ ಓಟು ಅನ್ನೋ ಕಾಲ ಇತ್ತು. ಆದರೆ ಇವತ್ತು ಮತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ತಿರುಗುಮರುಗಾಗುವ ಬದಲು ಸ್ವಾತಂತ್ರ್ಯ ಪೂರ್ವದ ಪರಿಸ್ಥಿತಿಯ ಕಡೆಗೆ ಸಾಗ್ತಾ ಇದೆ. ಅಂದರೆ ಉಳ್ಳವರು ಪ್ರಜಾಪ್ರಭುತ್ವದ ಪ್ರತಿನಿಧಿಗಳಾಗ್ತಾ ಇದ್ದಾರೆ. ಇಲ್ಲದವನಿಗೆ ಅಧಿಕಾರವನ್ನು ಅನುಭವಿಸುವ ಅವಕಾಶವೂ ಇಲ್ಲ. ಅದು ಬಿಟ್ಬಿಡಿ ಅಧಿಕಾರ ಅನುಭವಿಸೋದು, ಆದರೆ ಒಂದು ಜನರ ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಗ್ತದೆ ಅನ್ನೋ ಕಲ್ಪನೆ ಕೂಡ ಇಲ್ಲ. ಯಾರು ಹಿಂದೆ ಸೇವಕರಾಗಿ ಕೆಲಸ ಮಾಡ್ತಿದ್ರೋ, ಶೂದ್ರರಾಗಿ ಕೆಲಸ ಮಾಡ್ತಿದ್ರೋ, ಅವರು ಇವತ್ತು ಅದೇ ಶೂದ್ರಗಿರಿಯಲ್ಲಿದ್ದಾರೆ. ಸರ್, ನನಗಿಲ್ಲಿ ಒಂದು ಬಹಳ ದುರಂತ ಅಂತ ಅನ್ಸೋದು ಏನು ಅಂತಂದರೆ, ಒಂದು ನೀವೆಂದಲ್ಲ ಸ್ವತಂತ್ರ ಪೂರ್ವದಲ್ಲಿ ಆಗ ಅಂಥದ್ದೊಂದು ವ್ಯವಸ್ಥೆ ಇತ್ತು, ಅದಕ್ಕೆ ಪೂರಕವಾಗಿ ಸಮುದಾಯಗಳು, ಸಮಾಜ ನಡ್ಕೊಳ್ತಿತ್ತು ಅನ್ನೋದಕ್ಕೆ ಒಂದು ಕಾರಣ ಇದೆ. ಏನು ಅಂದರೆ, ಆಗ ನಮ್ಮ ವಿದ್ಯಾಭ್ಯಾಸ ಇರಲಿಲ್ಲ, ಜಾಗೃತರಾಗಿರಲಿಲ್ಲ ಜನ, ಅರಿವಿರಲಿಲ್ಲ, ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ತೀರ್ಮಾನಿಸುವಂಥ ಒಂದು ವಿವೇಕಗಳು ಸ್ವಲ್ಪ ಕಡಿಮೆ ಇತ್ತು. ಬಟ್ ಈಗ ಎಲ್ಲರೂ ಅಂದರೆ ಆಲ್ಮೋಸ್ಟ್ ನಾವು ಮೋರ್ ದ್ಯಾನ್ 90% ಲಿಟ್ರಸಿ ಆಗಿದೆ, ಎಜುಕೇಷನ್ ಸಿಗ್ತಿದೆ, ಎಲ್ಲ ಸಮುದಾಯಗಳಿಗೂ ಸಿಗ್ತಿದೆ. ಆದರೆ ತಾರತಮ್ಯ, ಅಸಮಾನತೆ ಅಥವಾ ದೌರ್ಜನ್ಯ ಅವತ್ತಿಗಿನ್ನ ಹೆಚ್ಚಾಗ್ತದೆ. ಇದು ಅದರ ನನಗೆ ಇದು ಭಾಳ ದುರಂತ ಅಂತ ಅನ್ಸೋದು. ಇವತ್ತಿಗೆ ವಿದ್ಯೆ ಸಿಕ್ಕಿದೆ, ಆದರೆ ಜಾಗೃತರಾಗಿಲ್ವೇನೋ ಅನ್ನುವಂಥ ಅನುಮಾನ. ನಮ್ಮ ಸಂವಿಧಾನದ ನಿಜವಾದ ಆಶಯ ಮಣ್ಣು ಪಾಲಾಗಿರೋದು ಇಲ್ಲೇ. ಸಂವಿಧಾನ ನಿರೀಕ್ಷೆ ಮಾಡಿದ್ದು ಎಲ್ರಿಗೂ ಅವಕಾಶ ಸಿಗ್ತದೆ, ಅವರೆಲ್ಲರೂ ನಮ್ಮ ಕಾನೂನು ಮಾಡುವ ಶಕ್ತಿಗೆ ಬಂದರೆ ದೇಶಕ್ಕೆ ಅತ್ಯುತ್ತಮ ಕಾನೂನುಗಳು ಬರ್ತವೆ ಅಂತೇಳಿ. ಆದರೆ ಇವತ್ತೇನಾಗಿದೆ, ಕಾನೂನು ಮಾಡುವ ಶಕ್ತಿ ಪಡೆದುಕೊಳ್ಳುವವನಿಗೆ ಮೂಲಭೂತವಾದ ಶಕ್ತಿ ಇಲ್ಲದೆ ಹೋದರೆ ಅವನು ಆ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ಸ್ಪರ್ಧೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರನ್ನ ನಾವು ದೂರ ಇಟ್ಟಿದ್ದೇವೆ. ನೋಡಿ, ಒಂದು ಕಾಲ ಇತ್ತು, ಎಮರ್ಜೆನ್ಸಿ ಸುತ್ತಮುತ್ತ ಹೋರಾಟ ಮಾಡಿದವರು ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ಎಲೆಕ್ಟ್ ಆಗ್ತಿದ್ರು, ಜನಸೇವೆ ಮಾಡಿದವರು ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ಎಲೆಕ್ಷನ್ನಲ್ಲಿ ಗೆದ್ದು ಬರ್ತಿದ್ರು. ಮತ್ತು ಜನರ ನಡುವೆ ಹೆಚ್ಚು ಕೆಲಸ ಮಾಡಿದವರು ಲೋಹಿಯಾ ಅಂತವ್ರು ಇರ್ಬೋದು, ನೆಹರು ಅಂತವರು. ನೆಹರು ಬೇರೆ, ಲೋಹಿಯಾ ಅಂತ ಯಾವ ಆ ಶಕ್ತಿ, ಜಾತಿಯ ಶಕ್ತಿ, ಹಣದ ಶಕ್ತಿ ಇಲ್ಲದೇ ಇರೋರು ಪಾರ್ಲಿಮೆಂಟ್ನಲ್ಲಿ ನಿಂತು ಮಾತನಾಡೋ ಶಕ್ತಿ ಇತ್ತವ್ರಿಗೆ. ಆದರೆ ಇವತ್ತು ಹಣವೇ ಪ್ರಧಾನವಾಗಿ ನಿಂತಿರುವಾಗ ಎಲ್ಲ ರಾಜಕೀಯ ಪಕ್ಷಗಳು ಕನ್ನಯ್ಯ ಕುಮಾರ್ ಅಂತವ್ರು ಗೆಲ್ತಾರೆ. ಎಲ್ಲಿ ಗೆಲ್ಲಕ್ಕೆ ಸಾಧ್ಯ ಅವ್ರಿಗೆ? ಪಾಪ ಅವ್ರ ಪ್ರಯತ್ನವೇ, ಅವರು ಅತ್ಯಂತ ಪ್ರತಿಭಾನ್ವಿತ ಜನಪ್ರತಿನಿಧಿ ಆಗಬಲ್ಲ ಶಕ್ತಿ ಇರೋರು. ಅಂಥವ್ರು ಸಾವಿರಾರು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಪ್ರತಿಭೆಗೆ ಕೊರತೆ ಇಲ್ಲ. ಆದರೆ ಅವ್ರು ಯಾರು ಜನಪ್ರತಿನಿಧಿಗಳಾಗೋದಕ್ಕೆ ವ್ಯವಸ್ಥೆ ಅವರನ್ನು ಬಿಟ್ಕೊಳ್ತಾ ಇಲ್ಲ. ಬಹುಶಃ ಪ್ರಜಾಪ್ರಭುತ್ವದ ಬಹುದೊಡ್ಡ ಸೋಲು ಇದು ಅಂತ ನನಗೆ ಅನಿಸ್ತಾ ಇದೆ. ಇದರಿಂದ ಏನಾಗ್ತಿದೆ, ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು ಇವತ್ತು. ಸಂವಿಧಾನದ ಆಶಯ ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ. ಈ ಬಸವಣ್ಣನ ಕಾಲದ ಅನುಭವ ಮಂಟಪದ ರೀತಿ ನಮ್ಮ ಸಂವಿಧಾನ, ನಮ್ಮ ಶಾಸನ ಸಭೆಗಳಿರಬೇಕು ಅಂತ. ಹೌದು, ಅಂದರೆ ಎಲ್ಲ ವರ್ಗದವರು ಇರಬೇಕು ಅಂತ. ಒಬ್ಬ ವೇಶ್ಯಾವೃತ್ತಿ ಮಾಡ್ತಕ್ಕಂಥವಳು ಆ ಅನುಭವ ಮಂಟಪದ ಪ್ರತಿನಿಧಿ. ನಮಗೊಂದು ಮಾಡಲ್ ಇತ್ತು, ಆದ್ರೂ ನಾವು ಇದು ಮಾಡೋಕ್ಕಾಗಿಲ್ಲ. ಆದರೆ ಇವತ್ತು ಆ ಮಾಡಲಿಗೆ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದೀವಿ ನಾವು. ಹಣ ಇರೋನು ಬರಬೇಕು ಅಂತ, ಯಾವುದೇ ಜಾತಿಯಲ್ಲಿ ಹಣ ಇರೋನು ಬರಬೇಕು. ಇದರಿಂದ ಏನಾಗ್ತದೆ, ನಿಜವಾದ ಪ್ರತಿಭಾವಂತರು ಹೊರಗಡೆ ಉಳಿದು ಬಿಡ್ತಾರೆ. ಈ ಕಕ್ಷೆಯಿಂದ ಹೊಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಜನರಿಗಾಗಿ ಜೀವನವನ್ನು ತೇದು ಹೋರಾಟ ಮಾಡಿ ಒಳ್ಳೆಯ
ಕಾನೂನುಗಳು ಬರೋದಕ್ಕೆ ಕಾರಣರಾದವರೆಲ್ಲರೂ ಹೊರಗಡೆ ಉಳಿದು ಬಿಡ್ತಾರೆ. ಭಾಳ ಎಕ್ಸೆಪ್ಷನ್ ನೋಡಿ. ರೈತ ಸಂಘದಲ್ಲಿ ತುಂಬ ಹೋರಾಟ ಮಾಡಿದಂಥ ನಂಜುಂಡಸ್ವಾಮಿ ಅಂತವರು ಪಾರ್ಲಿಮೆಂಟ್ಗೆ ಹೋಗಕ್ಕೆ ಸಾಧ್ಯ ಆಗಲೇ ಇಲ್ಲ. ಹೌದು. ಅದೇ ರೀತಿ ಸುಂದರೇಶ್ ಅಂತವರು ದಲಿತ ಚಳವಳಿಯಲ್ಲಿ ಹೋರಾಟವನ್ನೇ ಜೀವನವಾಗಿ ತಮ್ಮ ಉದ್ಯೋಗಕ್ಕೊಂದು ಉಪನ್ಯಾಸ ವೃತ್ತಿ ಇಟ್ಕೊಂಡು ಇಡೀ ಜೀವನ ಹೋರಾಟಕ್ಕೆ ತೇದಂಥ ಕೃಷ್ಣಪ್ಪನವರು ಪಾರ್ಲಿಮೆಂಟ್ಗಾಗಲಿ ಅಸೆಂಬ್ಲಿಗಾಗಲಿ ಹೋಗೋಕ್ಕಾಗಲಿಲ್ಲ. ಅವರಿದ್ದರೆ ದೊಡ್ಡ ಬದಲಾವಣೆ ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಆದರೆ ಅಂಥವರಿದ್ದಾಗ ಉಳಿದ ನಮ್ಮ ಜನಸಮುದಾಯ ನಾವು ಈ ಥರದವ್ರನ್ನು ಕಳಿಸಿದ್ದೇವೆ ಪಾರ್ಲಿಮೆಂಟ್ಗೆ ಅನ್ನುವ ಚಿಂತನೆ ಬಂದರೆ ಪ್ರಜಾಪ್ರಭುತ್ವದ ಸಾರ್ಥಕ್ಯ ಅಲ್ಲಿದೆ. ಇವತ್ತು ಇನ್ನೊಂದು ಅಂಕಿಅಂಶ ಬಂದಿದೆ ಇತ್ತೀಚೆಗೆ, ಅದು ಕಳೆದ 1 ವರ್ಷದಿಂದ ಇದೆ. ಏನು, ಅಸಮಾನತೆಯ ವರದಿ ಒಂದು ಬಂದಿದೆ, ಇನಿಕ್ವಾಲಿಟಿ ರಿಪೋರ್ಟ್. ಈ ಇನಿಕ್ವಾಲಿಟಿ ರಿಪೋರ್ಟ್ ಹೇಳ್ತದೆ 1% ಜನ 80% ಆಸ್ತಿಯನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ, 90% ಜನ ಕೇವಲ 20% ಆಸ್ತಿಯನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಸಂಪತ್ತಿನ ಈ ವರ್ಗೀಕರಣ ಇದೆಯಲ್ಲ, ಹಂಚಿಕೆ ಇದೆಯಲ್ಲ, ಇದು ಸಮರ್ಪಕವಾಗಿ ಆಗದೇ ಇದ್ದರೆ ಅದು ಸಂವಿಧಾನದ ಬಹುದೊಡ್ಡ ಸೋಲು. ಈಗ ನೋಡಿ, ಅಟ್ ದ ಸೇಮ್ ಟೈಮ್ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಹೋರಾಡಬೇಕಾಗಿದೆ. ಅಂಬೇಡ್ಕರ್ ಅವರು ಇದನ್ನೇ ಈ ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡುವಾಗ ಹೇಳಿದ್ದು, ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಸಾಧಿಸದೆ ಹೋದರೆ ಈ ರಾಜಕೀಯ ಸ್ವಾತಂತ್ರ್ಯ ಬಹಳ ದಿನಗಳ ಕಾಲ ಉಳಿಯೋದಿಲ್ಲ ಅಂತ ಹೇಳಿದರು. ನೋಡಿ, ಈಗ ಆಕ್ಚುಲಿ ಈಗ ಎಕ್ಸಾಕ್ಟ್ಲಿ ಇವತ್ತು ಆ ಸ್ಥಿತಿಗೆ ಬಂದು ತಲುಪಿದ್ದೇವೆ. 75 ವರ್ಷಗಳ ನಂತರ ರಾಜಕೀಯ ಸ್ವಾತಂತ್ರ್ಯ ಯಾರ್ಯಾರಿಗೆ ಶಕ್ತಿ ಇದೆ ಅವ್ರಿಗೆ ಬಂದಿದೆ. ಅವತ್ತು ಇತ್ತು, ಇವತ್ತು ಬಂದಿದೆ. ಅವತ್ತೆಲ್ಲ ಒಂದು 500-600 ಜನ ಸಾಮಂತರಿದ್ದರು ನಮ್ಮ ದೇಶದಲ್ಲಿ. ಅವರು ಕೋಟ್ಯಾಂತರ ಜನರನ್ನು ಬಡಿದು ಅವರ ಗದ್ದಿಗೆಗಳನ್ನು ಉಳಿಸಿಕೊಂಡು ಆನಂದವಾಗಿದ್ದರು. ಇವತ್ತು ಅದೇ ಪರಿಸ್ಥಿತಿ ನಮ್ಮ ಜನಸಾಮಾನ್ಯರಿಗೆ ಬಂದಿದೆ. ಇದು ಸಂವಿಧಾನದ ಆಶಯ ಅಲ್ಲ. ಸಂವಿಧಾನದ ಬಹಳ ಮುಖ್ಯವಾದ ಆಶಯ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅಂತ. ಭಾಳ ಜನ ಇದನ್ನು ಮಂಡುವಾದ ಮಾಡ್ತಾರೆ. ಸಮಾನ ಹಂಚಿಕೆ ಅಂದರೆ ಎಲ್ರಿಗೂ 100 ರೂಪಾಯಿ ಕೊಡಕತ್ತಂದ್ರಿ, ಎಲ್ರಿಗೂ 5 ಲಕ್ಷ ಕೊಡಕತ್ತದೇನ್ರಿ ಅಂತ ವಾದ ಮಾಡ್ತಾರೆ. ಅದಲ್ಲ. ನಮ್ಮ ಸಮುದಾಯಗಳು ಸಮಾನವಾಗಿ ಈ ಸಾಮಾಜಿಕ ಸಂಪತ್ತಿದೆಯಲ್ಲ, ನಾನು ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ಧರಣೀಶ್ ನಿಮಗೆ. ಕರ್ನಾಟಕದಲ್ಲಿ ಯಾವ್ಯಾವ ಸಮುದಾಯಗಳಿಗೆ ಎಷ್ಟು ಸಾರ್ವಜನಿಕ ಆಸ್ತಿ ಇದೆ, ಪ್ರೈವೇಟ್ ಬಿಟ್ಬಿಡೋಣ. ಸಾರ್ವಜನಿಕ ಆಸ್ತಿ, ಶಾಲಾ ಕಾಲೇಜುಗಳು, ಸರ್ಕಾರದ ಜಮೀನು, ಯಾವ್ಯಾವ ಸಮುದಾಯಗಳು ತಗೊಂಡವೆ, ಯಾವ ಸಮುದಾಯಗಳು ಎಷ್ಟು ತಗೊಂಡವೆ ಅನ್ನೋ ಒಂದು ಸೋಷಿಯಲ್ ಆಡಿಟ್ ಆಗಿಬಿಡಲಿ. ನಮ್ಮ ಸಂವಿಧಾನದ ಆಶಯ ಬಯಲಾಗಿಬಿಡ್ತದೆ. ಸೊ ಇದು ಸಂವಿಧಾನ ಇದನ್ನು ಬಯಸಿದ್ದಲ್ಲ, ಎಲ್ಲ ಸಮುದಾಯಗಳಿಗೆ ಅವಕಾಶ ಆಗಬೇಕು ಅಂತ ಹೇಳ್ತಾ ಇದ್ದದ್ದು. ಆದ್ದರಿಂದ ಸಂವಿಧಾನದ ಆಶಯಗಳು ಇನ್ನೂ ಕೂಡ ಈಡೇರಬೇಕಾದದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನೊಂದು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳೇಬೇಕು ಇವತ್ತಿನ ಸಂದರ್ಭಕ್ಕೆ, ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಸಂವಿಧಾನದ ಬಹುಮುಖ್ಯವಾದ ಕೊಡುಗೆ ನಮಗೆಲ್ರಿಗೂ ಕೊಟ್ಟಿರೋ ವಾಕ್ ಸ್ವಾತಂತ್ರ್ಯ. ಅದು ವಾಕ್ ಸ್ವಾತಂತ್ರ್ಯ ಅಂದರೆ ಏನು ಬೇಕಾದ್ರೂ ಮಾತಾಡ್ಬೋದಲ್ಲ, ಆದರೆ ನ್ಯಾಯ ಕೇಳುವ ಸ್ವಾತಂತ್ರ್ಯ. ನನಗೆ ಅನ್ಯಾಯ ಆಗಿದ್ರೆ ಅದರ ವಿರುದ್ಧ ದನಿ ಎತ್ತುವ ಸ್ವಾತಂತ್ರ್ಯ, ಹಕ್ಕುಗಳನ್ನು ಕೇಳುವ ಅಥವಾ ನನಗೆ ಸರಿ ಅನ್ಸದ್ದನ್ನು ಹೇಳುವ ಸ್ವಾತಂತ್ರ್ಯ, ಇದು ಸಂವಿಧಾನ ಕೊಟ್ಟಿದ್ದು. ಇನ್ನೊಂದು ಧಾರ್ಮಿಕವಾಗಿ ಧರ್ಮ ನಿರಪೇಕ್ಷತೆ, ಅಂದರೆ ಎರಡೂ ಅವಕಾಶ ಕೊಟ್ಟಿದೆ ಸಂವಿಧಾನ. ಇದು ಬಹಳ ಮುಖ್ಯವಾದದ್ದು. ಒಂದು ಅವಕಾಶ, ನಿಮಗೆ ಸ್ವತಂತ್ರವಾಗಿ ನಿಮಗೆ ಬೇಕಾದ ಧರ್ಮದಾಚರಣೆ ಮಾಡ್ಬೋದು, ಯಾರಿಗೂ ತೊಂದರೆ ಇಲ್ಲ. ಅದರಿಂದ ನಿಮ್ಮ ಮೇಲೆ ಯಾರೂ ಒತ್ತಾಯಪೂರ್ವಕವಾಗಿ ಇದನ್ನೇ ನೀವು ಮಾತಾಡಬೇಕು, ಅನುಸರಿಸಬೇಕು ಅಂತ ಹೇಳೋ ಹಾಗೆ ಇಲ್ಲ. ಯು ಆರ್ ಫ್ರೀ ಟು ಫಾಲೋ ಯುವರ್ ಓನ್ ರಿಲಿಜನ್ ಇವತ್ತು ಸಂವಿಧಾನ ಪ್ರಕಾರ. ಎರಡನೇದು, ನಿಮಗೆ ಅನಿಸಿದ್ದನ್ನು, ಅಂದರೆ ಯಾವುದು ಸರಿ ಅಂತ ಅನಿಸ್ತದೆ ಅದನ್ನು ನೀವು ಹೇಳ್ಬೋದು, ಹೇಳ್ಬೋದು, ಮತ್ತೆ ಯಾವುದು ತಪ್ಪು ಅನ್ನೋದನ್ನ ಖಂಡಿಸ್ಲೂಬಹುದು. ಅದಕ್ಕಿಂತಲೂ ಮುಖ್ಯವಾದದ್ದು, ಇನ್ನೊಬ್ಬರ ಅಭಿಪ್ರಾಯಕ್ಕೆ ನೀವು ಭಿನ್ನಾಭಿಪ್ರಾಯವನ್ನು ಹೇಳ್ಬೋದು. ನಿಮಗೆ ಸಹಮತ ಆಗದೆ ಇರ್ಬೋದು, ಆದರೆ ಅವ್ರು ಹೇಳ್ತಿರೋದು ನ್ಯಾಯೋಚಿತವಾಗಿಲ್ಲ, ಸಂವಿಧಾನದ ಪರವಾಗಿಲ್ಲ, ಇದು ಸಾಮಾಜಿಕ ನ್ಯಾಯ ತತ್ವಕ್ಕೆ ವಿರುದ್ಧವಾದದ್ದು ಅನ್ನೋದನ್ನು ನೀವು ನೇರವಾಗಿ ಹೇಳುವಂಥ ಅಧಿಕಾರ ಸಂವಿಧಾನ ನಿಮಗೆ ಕೊಟ್ಟಿದೆ. ಆದರೆ ಇವತ್ತು ಆ ರೀತಿ ಮಾತನಾಡುವವರನ್ನು ಪ್ರಭುತ್ವ, ಯಾವುದನ್ನು ನಾವೆಲ್ಲರೂ ಎಲೆಕ್ಟ್ ಮಾಡಿರೋ ಸ್ಟೇಟ್ ಅಂತ ಕರಿತೀವಿ, ಪ್ರಭುತ್ವ ಅಂತ ಕರಿತೀವಿ, ಅವರನ್ನು ಬಾಯಿ ಮುಚ್ಚಿಸುವ ಕೆಲಸವನ್ನು ವ್ಯಾಪಕವಾಗಿ ಮಾಡ್ತಿದ್ದಾರೆ. ಅವರನ್ನು ಜೈಲಿಗೆ ಹಾಕಿರುವ ಉದಾಹರಣೆಗಳು ನಮ್ಮ ಕಣ್ಮುಂದೆ ಭಾಳಷ್ಟಿದ್ದಾವೆ. ಸ್ಟ್ಯಾನ್ಲಿ ಅಂತವ್ರು ಇರ್ಬೋದು, ಸುಧಾ ಅಂತವ್ರು ಇರ್ಬೋದು, ತೇಲ್ತುಂಬಡೆ ಅಂತವ್ರು ಇರ್ಬೋದು, ಉಮರ್ ಖಾಲಿದ್, ಇವರೆಲ್ಲ ಯಾವತ್ತು ಜನರ ವಿರುದ್ಧ ಕೆಲಸ ಮಾಡಿದವರು.
ಜನರ ಪರವಾಗಿ ಸಾವಿರಾರು ವರ್ಷಗಳ ಅಸಮಾನತೆಯನ್ನು ಹೋಗ್ಲಾಡಿಸೋದಕ್ಕೋಸ್ಕರ ದನಿ ಎತ್ತದವರು, ಅವರನ್ನು ನಾವು ತಗೊಂಡೋಗಿ ಜೈಲಲ್ಲಿ ಇಡ್ತೀವಿ ಅಂತಂದರೆ ಸಂವಿಧಾನದ ಆಶಯ ಇದಾಗಿತ್ತೆ. ನ್ಯಾಯ ಮಾತಾಡೋರನ್ನ ಜೈಲಿಗೆ ಕಳಿಸಿ ಅಂತ ಎಲ್ಲಾದರೂ ಸಂವಿಧಾನ ಹೇಳಿತ್ತೆ. ಇದು ಇವತ್ತಿನ ಫೇಲ್ಯೂರ್. ಆದ್ದರಿಂದ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತ ಅನ್ನೋದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ಕೋಬೇಕು ಅಂತ, ನಮ್ಮ ಸಂಪತ್ತಿನ ಹಕ್ಕನ್ನು ರಕ್ಷಣೆ ಮಾಡ್ಕೋಬೇಕು ಅಂತ. ಇಡೀ ಸಂಪತ್ತು ಕೆಲವು ಕುಳಗಳ ಕೈಗಳಲ್ಲಿ ಸಿಕ್ಕು ಹಾಕಿಕೊಳ್ಳಬಾರದು. 200-300 ಕುಟುಂಬಗಳು ಇಡೀ ದೇಶದ ಆರ್ಥಿಕತೆಯನ್ನು 45 ಲಕ್ಷ ಕೋಟಿ ನಮ್ಮ ವಾರ್ಷಿಕ ಬಜೆಟ್ಟು. ಈ 45 ಲಕ್ಷ ಕೋಟಿ 140 ಕೋಟಿ ಜನರ ಪಾಲು ಅಂತ ಅನ್ನೋ ಫೀಲಿಂಗ್ ಬರಬೇಕಲ್ಲ ನಮ್ಮೆಲ್ಲರಿಗೆ. ಆದರೆ ಅದು ಒಂದು 30-40 ಕುಟುಂಬಗಳ ಪಾಲು ಅನ್ನುವ ಅಭಿಪ್ರಾಯ ಬಂದ್ಬಿಟ್ರೆ ಈ ಅಂತರ ಇದೆಯಲ್ಲ, ಸಂಪತ್ತಿನ ವರ್ಗೀಕರಣದ ಹಂಚಿಕೆಯ ಅಂತರ ಇದೆಯಲ್ಲ, ಇದು ಸಂವಿಧಾನ ನಿರೀಕ್ಷೆ ಮಾಡಿದ ಆಶಯ ಅಲ್ಲ. ಆದ್ದರಿಂದ ಇವತ್ತಿಗೂ ನಾವು ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಭಾಳ ಜನರು ಏನಂದ್ಕೊಳ್ತಾರೆ, ಇವ್ರಿಗೇನೋ ಅನಿಸಿದೆ ಸುಮ್ಮನೆ ಹಂಗೆ ಹೇಳ್ತಾರೆ ಅಂತ ಅನಿಸಿದೆ. ಆದರೆ ಈ ಒಂದೊಂದು ಅಂಶಗಳನ್ನು, ಒಂದು ನಿಮಗೆ ಸರಿ ಅನಿಸಿದ ಅಭಿಪ್ರಾಯವನ್ನು ಹೇಳಿದ್ರೆ ನೀವು ದೇಶದ್ರೋಹಿ ಆಗ್ತೀರಿ, ನಿಮ್ಮನ್ನು ಜೈಲಿಗೆ ಹಾಕ್ತಾರೆ. ನಿಮಗೆ ಸರಿ ಅನಿಸಿದ್ದನ್ನು ನನಗೆ ಸರಿ ಅನಿಸ್ದೇ ಇರ್ಬೋದು ಅದು, ಆದರೆ ನನಗೆ ಅದು ಸರಿ ಅನಿಸಿಲ್ಲ ಇಂಥ ಕಾರಣಕ್ಕೆ ಅಂತ ಹೇಳೋ ಹಕ್ಕು ನನಗೂ ಇರಬೇಕು, ನಿಮಗೆ ಸರಿ ಅನಿಸಿದ್ದನ್ನು ಹೇಳೋ ಹಕ್ಕು ನಿಮಗೂ ಇರಬೇಕು. ಆದರೆ ಇವತ್ತು ಆ ಹಕ್ಕಿನ ಚ್ಯುತಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾದದ್ದು. ಆಮೇಲೆ ನಾನು ಧರ್ಮನಿರಪೇಕ್ಷತೆ ಅಂತ ಹೇಳಿದೆ. ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಹಿಂದೂಗಳು, ಉಳಿದ ಸಮುದಾಯಗಳು ಅಲ್ಪಸಂಖ್ಯಾತರು. ಸುಮಾರು 20% ಅಲ್ಪಸಂಖ್ಯಾತರಿದ್ದಾರೆ, 80% ಬಹುಸಂಖ್ಯಾತರು ಇದ್ದೀವಿ. ಸರ್, ಇಲ್ಲಿ ಒಂದು ಸಮಸ್ಯೆ ನೋಡಿ, ಈ ದೇಶ ನಮ್ಮದು ಅಂತ ಹೇಳ್ಕೊಂಡ್ರೆ ತಪ್ಪಿಲ್ಲ. ಇಲ್ಲ, ನಮ್ಮದೇ ಅಂತಂದ್ರೆ ಈ ಬಹುಸಂಖ್ಯಾತರ ಸಮಸ್ಯೆ ಅದಾಗ್ತಿದೆ. ಇಲ್ಲ, ಇದಕ್ಕೆ ನಂದೊಂದು ಅಭಿಪ್ರಾಯ ಇದೆ. ಗಾಂಧೀಜಿ ಒಂದು ಮಾತು ಹೇಳ್ತಾ ಇದ್ರು, ಯಾವ ದೇಶದಲ್ಲಿ ಅಲ್ಪಸಂಖ್ಯಾತರು ಸಂತುಷ್ಟರಾಗಿ ಇರುವುದಿಲ್ಲವೋ, ಸಂತೋಷವಾಗಿರುವುದಿಲ್ಲವೋ, ಆ ದೇಶ ಆರೋಗ್ಯಪೂರ್ಣವಾದ ದೇಶ ಅಂತ ಹೇಳಕ್ ಬರೋದಿಲ್ಲ ಅಂತ. ಖಂಡಿತ. ಅದು ಇವತ್ತಿಗೆ ಹೆಚ್ಚು ಸೂಕ್ತ ಅಂತ ಅನಿಸ್ತಿದೆ ನನಗೆ. ಇದು ಸಂವಿಧಾನವು ಇದೇ ಮಾತನ್ನು ಹೇಳಿದ್ದು. ಅಲ್ಪಸಂಖ್ಯಾತರಿಗೆ ಅಷ್ಟೊಂದು ರಕ್ಷಣೆ ಕೊಟ್ಟಿರೋದು ಸಂವಿಧಾನದಲ್ಲಿ ಯಾಕೆ ಅಂದರೆ, ನಾವು ಅಸುರಕ್ಷಿತರು ಇಲ್ಲಿ ಅಂತ ಅನಿಸ್ಬಾರ್ದು. ನಮಗೆ ಸಮಾನ ಹಕ್ಕುಗಳಿವೆ ಅಂತ ಅನಿಸ್ಬೇಕು. ಸಮಾನ ಹಕ್ಕುಗಳು ಅಂದರೆ ಅವ್ರಿಗೆ ಕೊಟ್ಟಿರೋ ವಿಶೇಷ ಹಕ್ಕುಗಳು ಅಸಮಾನ ಹಕ್ಕುಗಳು ಅಂತಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಅವರಿಗೆ ಕೆಲವು ಹಕ್ಕುಗಳನ್ನು ನಾವು ಕೊಡಬೇಕಾಗ್ತದೆ, ಕೊಟ್ಟಿದ್ದೇವೆ. ಶಿಕ್ಷಣವನ್ನು ಕುರಿತು ಅಲ್ಪಸಂಖ್ಯಾತರಿಗಿರುವ ಹಕ್ಕುಗಳಾಗ್ಬೋದು, ಅಥವಾ ಅವರ ಧಾರ್ಮಿಕ ಆಚರಣೆಗಳ ಹಕ್ಕುಗಳಾಗ್ಬೋದು, ಬೇರೆ ಬೇರೆ ಅನೇಕ ವಿಚಾರಗಳಲ್ಲಿ ಅವರಿಗಿರುವ ರಕ್ಷಣೆಗಳು. ಅದು ಹಕ್ಕು ಅಲ್ಲ, ಅವರ ರಕ್ಷಣಾ ತಂತ್ರಗಳವು. ಅದನ್ನು ಬಹಳ ಯೋಚನೆ ಮಾಡಿ ನಮ್ಮ ಸಂವಿಧಾನ ಕೊಟ್ಟಿದೆ. ಆದರೆ ಇವತ್ತು ನಾವು ಒಂದೊಂದನ್ನೇ ಕಿತ್ಕೊಂಡು ನಾವು ಸಮಾನತೆಯನ್ನು ತರುವ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂತ ಹೇಳೋದೇ ಸಂವಿಧಾನ ವಿರೋಧಿ ಕ್ರಮ ಅಂತ ನನಗನ್ನಿಸ್ತದೆ. ಸರ್, ಈಗ ನೀವು ಮಾತಾಡ್ತಾ ಹೇಳ್ತಿದ್ರಲ್ಲ, ಏನಂತಂದ್ರೆ ಅದೇ ಸಂವಿಧಾನಕ್ಕೆ ರಕ್ಷಣೆ ಕೊಡಬೇಕು ಅನ್ನೋ ರೀತಿ. ಅಂದರೆ 75 ವರ್ಷ ಆದಮೇಲೆ, ಸಂವಿಧಾನ ಬಂದು 75 ವರ್ಷ ಆದಮೇಲೆ ಸಂವಿಧಾನವನ್ನು ಇನ್ನಷ್ಟು ಸುಧಾರಿಸೋದು ಹೇಗೆ, ಕಾನೂನುಗಳನ್ನ ಈಗ ಇನ್ನಷ್ಟು ಸುಧಾರಿಸೋದು ಹೇಗೆ, ಹೊಸ ಆಲೋಚನೆಗಳನ್ನು ತರೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡಬೇಕಿತ್ತು. ಈ ಮಾತನ್ನ ಹಿಂದೆ ಕೂಡ ಹೇಳಿದ್ದೆ, ಬಟ್ ಆದರೂ ಮತ್ತೆ ಹೇಳಬೇಕು ಅಂತ ಅನ್ನಿಸ್ತಿದೆ, ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಆದರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಾವು ಸಂವಿಧಾನ ರಕ್ಷಿಸ್ಕೋಬೇಕು, ಸಂವಿಧಾನ ಅಪಾಯದಲ್ಲಿದೆ, ಅದಕ್ಕೆ ಧಕ್ಕೆ ಆಗ್ತಿದೆ ಅಂತೇಳಿ ಒಂದು ವಿಷಾದ ವ್ಯಕ್ತಪಡಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇಂಥ ಸ್ಥಿತಿಯೊಂದು ನಿರ್ಮಾಣವಾಗಿದೆ ಅನ್ನೋದೇ ಸಂವಿಧಾನವನ್ನು ಸೋಲಿಸಲು ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ ಅಂತ ಅದರ ಅರ್ಥ. ಸಂವಿಧಾನ ಸೋತಿದೆ ಅಂತಲ್ಲ, ನಾವು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಮಾಡಿ ಸಂವಿಧಾನವನ್ನು ಸೋಲಿಸೋದಕ್ಕೆ ಎಲ್ಲ ಕ್ರಮ ಕೈಗೊಳ್ತಾ ಇದ್ದೇವೆ. ಆದ್ದರಿಂದ ಏನು ಮಾಡಬೇಕು? ನಿಮ್ಮ ಪ್ರಶ್ನೆ ಸರಿಯಾಗಿದೆ. ನನಗನ್ನಿಸ್ತದೆ, ಧರ್ಮದ ಹೆಸರಿನಲ್ಲಿ ಮೂಲಭೂತವಾದವನ್ನು ಉತ್ತೇಜನ ಕೊಡುವುದನ್ನು ನಿಲ್ಲಿಸಬೇಕು. ಪ್ರಭುತ್ವ ಮತ್ತು ಸಾಮಾಜಿಕ ಗುಂಪುಗಳು, ಸೋಷಿಯಲ್ ಗ್ರೂಪ್ಸ್ ಅಂತ ಯಾವುದನ್ನು ಕರೀತೇವೆ, ಯಾರು ಬಲಿಷ್ಠರಿದ್ದಾರೆ ಈ ದೇಶದಲ್ಲಿ, ಅವರು ಪ್ರಜ್ಞಾಪೂರ್ವಕವಾಗಿ ನಡ್ಕೊಳ್ಬೇಕು ಅಂದ್ರೆ ಏನು? ಅಲ್ಪಸಂಖ್ಯಾತರ ಮೇಲೆ ಒತ್ತಡ ಏರುವ ಪ್ರಜ್ಞಾಪೂರ್ವಕವಾಗಿ ಜೊತೆಗೆ ಹೃದಯ ವೈಶಾಲ್ಯತೆಯಿಂದ ಅದು ಬರೋದೇನೆ ನಿಮಗೆ ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡಿದ್ರೆ, ಇಲ್ದಿದ್ರೆ ಬರಲ್ಲ. ಆದರೆ ಸಂವಿಧಾನವನ್ನೇ ಬಳಸ್ಕೊಂಡು, ನಮಗಿರುವ ಹಕ್ಕುಗಳನ್ನು ಬಳಸ್ಕೊಂಡು ಬೇರೆಯವರನ್ನು ಹೇಗೆ ಬಗ್ಗು ಬಡಿಬೇಕು, ಅವರನ್ನು ಹೇಗೆ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನಾವು ಕನ್ವರ್ಟ್ ಮಾಡಬೇಕು ಅವ್ರನ್ನ ಅಂತ ಅನ್ನೋದು ಇದೆಯಲ್ಲ,
ಅದು ಸಂವಿಧಾನದ ಸೋಲಲ್ಲ, ನಾವು ಮಾಡುತ್ತಿರುವ ಕೆಲಸ. ಅಂಬೇಡ್ಕರ್ ಇದಕ್ಕೊಂದು ಮಾತನ್ನು ಹೇಳಿದರು. ಅವ್ರು ಕೇಳಿದರು, ಇಷ್ಟು ವಿಸ್ತೃತವಾದ ಸಂವಿಧಾನ ಬರೆದು ಕೊಟ್ಬಿಟ್ಟಿದ್ದೀರಿ, ಇದರಿಂದ ಯಶಸ್ಸಾಗುತ್ತೆ ಅಂತ ನಿಮ್ಗೆ ಅನಿಸ್ತದೋ ಅಂತ ಕೇಳಿದರು ಪ್ರೆಸ್ನವರು ಹೈದರಾಬಾದ್ನಲ್ಲಿ. ಅಂಬೇಡ್ಕರ್ ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದರು. ಸಂವಿಧಾನ ವಿಸ್ತೃತವಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಪ್ರಗತಿಪರವಾಗಿದೆ, ಪ್ರಶ್ನೆ ಅದಲ್ಲ. ಯಾರು ಈ ಸಂವಿಧಾನವನ್ನು ಆಚರಣೆಗೆ ತರ್ತಾರೆ ಅವ್ರ ಮೇಲೆ ನಿರ್ಧಾರ ಆಗ್ತದೆ ಅಂತ. ಯೋಗ್ಯರ ಕೈಯಲ್ಲಿ ಸಂವಿಧಾನ ಹೋದರೆ ಖಂಡಿತ ಈ ದೇಶಕ್ಕೆ ಒಳ್ಳೆಯದಾಗ್ತದೆ, ಸಂವಿಧಾನಕ್ಕೆ ಕೂಡ ತಾನು ಬಯಸಿದ ಆಶಯಗಳು ಈಡೇರ್ತವೆ. ಅಯೋಗ್ಯರ ಕೈಗೆ ಸಂವಿಧಾನ ಏನಾದರೂ ಸಿಕ್ಕಾಕ್ಕೊಂಡ್ರೆ ಸಂವಿಧಾನದ ಆಶಯಗಳು ನಾಶವಾಗ್ತವೆ ಅಂತ ಹೇಳಿದರು. ಅದು ಇವತ್ತು ನಮ್ಮ ಕಣ್ಣಿಗೆ ರಾಚುವಷ್ಟರ ಮಟ್ಟಿಗೆ ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ದೇಶದಲ್ಲಿ ನಡೀತಿರುವ, ಸುಮ್ಮನೆ ನಾನು ಉದಾಹರಣೆ ಕೊಡ್ತೀನಿ ನಿಮಗೆ, ನಾವೆಲ್ಲರೂ ಸಮಾನರು ಒಂದು ಕಡೆ ನಮ್ಮ ಬರಹ, ಆದರೆ ಇಲ್ಲಿ ನಾನು ಹೆಚ್ಚು ಸಮಾನ, ನೀನು ನನ್ನ ಅಧೀನ ಅಂತ ಹೇಳಿ ಅವನನ್ನು ಲಿಂಚಿಂಗ್ ಮಾಡ್ತಕ್ಕಂಥ ಕಾನೂನುಗಳನ್ನು ಸಂವಿಧಾನದ ಒಳಗಡೆನೇ ತಂದು ಇನ್ನೊಬ್ಬನ ಮೇಲೆ ದೌರ್ಜನ್ಯ ಮಾಡ್ತಿದ್ದೀವಲ್ಲ, ಇದು ಯಾವ ರೀತಿ ಸಂವಿಧಾನವನ್ನು ರಕ್ಷಿಸುವ ಕೆಲಸ? ಆದರೆ ಹೇಳೋದು ಸಂವಿಧಾನ ರಕ್ಷಣೆಗಾಗಿ ನಾನು ಇವನನ್ನು ಕೊಂದಿದ್ದೇವೆ ಅಂತ, ನಾವು ಇವನನ್ನು ಬಡಿದಿದ್ದೇವೆ ಅಂತ. ಅದು ಪರಿಹಾರ ಅಲ್ಲ. ಸೊ ಈ ರೀತಿಯ ಒಂದು ಹೊಸ ಚಿಂತನೆ ನಮ್ಮ ಯುವ ಪೀಳಿಗೆಗೆ ಬರಬೇಕು ಅಂತ ನನಗೆ ಅನಿಸ್ತದೆ. ಇವತ್ತು ಅವರಿಗೆ ಬಹಳ ದೊಡ್ಡ ಮೌಢ್ಯ ಇದೆ ಅಂತ ನನಗೆ ಅನಿಸ್ತದೆ. ಅಭಿವೃದ್ಧಿ ಅನ್ನೋದು ಒಂದು ಮೌಢ್ಯವಾಗಿ ಬೆಳೀತಾ ಇದೆ. ಇದು ಯಾರ ಅಭಿವೃದ್ಧಿ ಅನ್ನೋ ಕಲ್ಪನೆ ಬಹಳ ಜನರಿಗಿಲ್ಲ. ಜಾತಿ ಧ್ರುವೀಕರಣ ಮತ್ತೊಂದು ಮೌಢ್ಯ, ಅದು ಬಹುದೊಡ್ಡ ಮೌಲ್ಯ. ಈ ಜಾತಿ ಧ್ರುವೀಕರಣ ಮತ್ತು ಧರ್ಮ ಧ್ರುವೀಕರಣ. ಧರ್ಮ ಧ್ರುವೀಕರಣ ಈಗ ಉಚ್ಛ್ರಾಯ ಸ್ಥಿತಿಗೆ ತಲುಪಿಬಿಟ್ಟಿದೆ ನಮ್ಮ ದೇಶದಲ್ಲಿ. ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನುವ ಕಲ್ಪನೆ ಬಂದುಬಿಟ್ಟಿದೆ ಎಲ್ಲರಿಗೆ. ಸೊ ಉಳಿದ ಧರ್ಮಗಳೇನು ಮಾಡ್ತವೆ, ನಮ್ಮ ಧರ್ಮವನ್ನು ನಾವು ಬಲಪಡಿಸ್ಕೊಳ್ಬೇಕು, ಇಲ್ಲದೆ ಇದ್ರೆ ನಮ್ಗೆ ಉಳಿಗಾಲವಿಲ್ಲ ಅಂತ ಅವರು ಶುರು ಮಾಡ್ತಾರೆ. ಆಗಲೇ ಸಂಘರ್ಷ ಧರ್ಮಗಳ ನಡುವೆ ಆರಂಭ ಆಗೋದು, ಜಾತಿಗಳ ನಡುವೆ ಆರಂಭ ಆಗೋದು. ಸೊ ಜಾತಿಯ ಜನಗಣತಿ ಈ ಜಾತಿಗಳ ಸಂಘರ್ಷ ತರೋದಿಲ್ಲ. ಆ ಜಾತಿಯ ಹೆಸರಿನಲ್ಲಿ ಉಳ್ಳವರು ಮಾಡುವ ಸಂಘಟನೆ ಇದೆಯಲ್ಲ, ಅದು ಸಂಘರ್ಷಕ್ಕೆ ನಾಂದಿ ಆಗ್ತದೆ. ಇಲ್ಲದವರು ಜಾತಿ ಸಂಘಟನೆಗಳನ್ನು ಕಟ್ಟಿಕೊಂಡ್ರೆ ಅದರಿಂದ ಬಹಳ ದೊಡ್ಡ ಪರಿಣಾಮ ಆಗೋದಿಲ್ಲ, ಆದರೆ ಅವರ ಸಬಲೀಕರಣಕ್ಕೆ ದಾರಿ ಆಗ್ತದೆ. ಆದರೆ ನಾವು ಅವರನ್ನು ಸಬಲೀಕರಣ ಅಂತ ನೋಡೋದಿಲ್ಲ, ಇವನು ಜಾತಿ ಮಾಡ್ತಿದ್ದಾನೆ ಅಂತ ಮಾತಾಡ್ತೀವಿ ಅವನ ಬಗ್ಗೆ. ಉಳ್ಳವರು ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅವರು ಸಬಲೀಕರಣ ಮಾಡ್ತಿದ್ದಾರೆ ಅಂತ ಭಾವಿಸ್ತೀವಿ. ಇದು ಇವತ್ತಿನ ವೈಫಲ್ಯ ಅಂತ ಅನಿಸ್ತದೆ. ಸರ್, ಕಡೆಯದಾಗಿ ನಿಮ್ಗೆ ಮತ್ತೊಂದು ಪ್ರಶ್ನೆ ಏನಂದರೆ, ಸಂವಿಧಾನ ಅಂದರೆ ಮೀಸಲಾತಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಒಂದು ಏನು ತಪ್ಪು ಕಲ್ಪನೆ ಇದೆ. ಅಂದರೆ ಅದಷ್ಟೇ ಅದಕ್ಕೆ ಸೀಮಿತ ಅನ್ನೋ ರೀತಿ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಇದು ಭಾಳ ವ್ಯವಸ್ಥಿತವಾದ ಅಪಪ್ರಚಾರ ಸಂವಿಧಾನದ ಮೇಲೆ. ಯಾರಿಗೆ ಸಾವಿರಾರು ವರ್ಷಗಳಿಂದ ಅವಕಾಶ ಇರಲಿಲ್ವೋ ಅವ್ರಿಗೆ ಸಂವಿಧಾನಾತ್ಮಕವಾದ ಒಂದು ಹಕ್ಕನ್ನು ಕೊಡಲಾಗಿದೆ, ಒಂದು ಅವಕಾಶವನ್ನು ಕೊಡಲಾಗಿದೆ. ಸರ್ಕಾರಿ ಕ್ಷೇತ್ರದಲ್ಲಿ ಒಂದು ಸಣ್ಣ ಮೀಸಲಾತಿಯನ್ನು ಯಾರಿಗಾದರೂ ಕೊಟ್ಟಿದ್ರೆ, ಇವತ್ತು ಇಂಥವ್ರಿಗೆ ಅಂತಿಲ್ಲ, ಇಡೀ ದೇಶದ ಎಲ್ಲ ಜನರಿಗೂ ಇದೆ. ಆದರೆ ಇವತ್ತು ಮೀಸಲಾತಿ ಅಂದ ಕೂಡಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಮಾತ್ರ ಗುರಿ ಮಾಡಲಾಗ್ತಿದೆ. ಇವತ್ತು ಆರ್ಥಿಕವಾಗಿ ಹಿಂದುಳಿದವರು ಅನ್ನುವ ಹೆಸರಿನಲ್ಲಿ ಬ್ರಾಹ್ಮಣರಾದಿಯಾಗಿ, ಲಿಂಗಾಯತರಾದಿಯಾಗಿ, ಒಕ್ಕಲಿಗರಾದಿಯಾಗಿ ಎಲ್ರಿಗೂ ಇದೆ. OBCಗಳಿಗೆ ಮಂಡಲ್ ಕಮಿಷನ್ ಬಂತು. ಸಮಾಜದ ಎಲ್ಲ ವರ್ಗಗಳು ಮೀಸಲಾತಿಯ ಒಳಗಡೆ ಬಂದ ಮೇಲೆ ನೀವು ಮೀಸಲಾತಿಯನ್ನು ಯಾವುದೋ ಒಂದು ಸಣ್ಣ ಅಸ್ತ್ರ ಅಂತ ಯಾಕೆ ನೋಡ್ಬೇಕು ನಾವು? ಅದೊಂದು ಭಾಗ, ವ್ಯವಸ್ಥೆಯ ಭಾಗ ಅಂತ ನೋಡಬೇಕು. ಅಂದರೆ ಎಲ್ಲರಿಗೂ ಕಲ್ಪಿಸುವ ಅವಕಾಶದ ಭಾಗವಾಗಿ ಮೀಸಲಾತಿ ಪ್ರಯೋಗ ಆಗ್ತಿದೆಯೇ ಹೊರತು ಇದು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿದೆ, ನಾಟ್ ಓನ್ಲಿ ಇನ್ ಇಂಡಿಯಾ. ಇಂಡಿಯಾದಲ್ಲಿರೋದು ಸರ್ವ ಋತುಗಳಲ್ಲಿ ಸಮರ್ಥನೀಯವಾದದ್ದು ಇಂಡಿಯಾದಲ್ಲಿರೋದು, ಯಾಕೆಂದರೆ ಇಲ್ಲಿನ ಅಸಮಾನತೆ ಅಷ್ಟು ನಿಚ್ಚಳವಾಗಿದೆ. ಅಮೆರಿಕದಂಥ ರಾಷ್ಟ್ರದಲ್ಲಿ ಈ ಮೀಸಲಾತಿಯ ಪರಿಕಲ್ಪನೆ ಇದೆ ಅಂತ ಅಂದರೆ ಬೇರೆ ಬೇರೆ ಸ್ವರೂಪದಲ್ಲಿದೆ, ಇದೇ ಸ್ವರೂಪದಲ್ಲಿದೆ, ಬೇರೆ ಸ್ವರೂಪ ಏನಿಲ್ಲ. ಅಲ್ಲಿ ಹೆಸರು ಮಾತ್ರ ಬೇರೆ ಕರೀತಾರೆ ಅಷ್ಟೇ. ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ, ಮೀಸಲಾತಿ ಅನ್ನೋದು ಯಾವುದೋ ಕೆಲವು ಜಾತಿಗಳಿಗೆ ನೇರವಾಗಿ ಅವರನ್ನು ಗುರಿ ಮಾಡಿ ಈವರೆಗೆ ಅವರನ್ನು ಗೌರ್ಮೆಂಟ್ ಬ್ರಾಹ್ಮಣ ಅಂತ ಕರಿತಿದ್ರು, ಅಂದರೆ ಮೀಸಲಾತಿಯಲ್ಲಿ ಬರ್ತಾನೆ ಅಂತ. ಆದರೆ ಇನ್ನೊಂದು ತಿಳ್ಕೊಬೇಕು ನಾವು, ಇವತ್ತು ಈ ಪ್ರಪಂಚೀಕರಣ ಆದಮೇಲೆ, ಗ್ಲೋಬಲೈಸೇಷನ್ ಆದಮೇಲೆ ನನಗನ್ನಿಸ್ತದೆ ಮೀಸಲಾತಿಯ ಅರ್ಥವೇ ಹೊರಟೋಗಿದೆ. ನಾವು ಮೀಸಲಾತಿಗಾಗಿ ಬಡ್ದಾಡ್ತಾ ಇದ್ದೀವಿ, ನಾವಂತೂ ಒಳ ಮೀಸಲಾತಿಗೆ ಬಡ್ದಾಡ್ತಾ ಇದ್ದೀವಿ. ನಮಗೇನೂ ಇಲ್ಲ ಮಾರಾಯ, 2 ಪೋಸ್ಟ್ ಆದರೂ ಸಿಗಲಿ ಅನ್ನೋದು ನಮ್ಮ ಆಸೆ. ಅದು ನ್ಯಾಯೋಚಿತವಾದದ್ದೇ. ಇವತ್ತು ಮೀಸಲಾತಿ ಉಚಿತವಾದದ್ದು ಅಂತಾದರೆ ಒಳ ಮೀಸಲಾತಿ ಕೂಡ ಉಚಿತವಾದದ್ದೇ, ಅತ್ಯಂತ ಹೆಚ್ಚು ಔಚಿತ್ಯಪೂರ್ಣವಾದದ್ದು. ನಾವು ಅದನ್ನು ವಾದ ಮಾಡೋದು.
ಅದರ ಅರ್ಥ ನಾವು ಎಲ್ಲರನ್ನ ಒಡೆದು ಆಳ್ತಿದ್ದೀವಿ ಅಂತಲ್ಲ. ಈಗ ಜಾತಿ ಗಣತಿ ಮಾಡೋರೆಲ್ಲ ಜನರನ್ನ ಒಡೆದು ಜಾತಿ ಹೆಸರಲ್ಲಿ ಅಧಿಕಾರ ಮಾಡ್ತಾರೆ ಅಂತ ಭಾವಿಸ್ತಾರೆ. ಅದೊಂದು ಪ್ರಪಗಂಡ. ಅದು ಆಂಟಿ ಪ್ರೊಪಗಂಡ, ಅದು ನ್ಯಾಯದ ವಿರುದ್ಧವಾದ ಪ್ರೊಪಗಂಡ, ಅದು ಪ್ರಚಾರ. ಅದು ಆದರೆ ನ್ಯಾಯವನ್ನ ಎಲ್ಲರಿಗೂ ತಲುಪಿಸುವ ಕ್ರಮ ಇರೋದೇ ಅದರಲ್ಲಿ. ಹೌದು. ಯಾವ್ಯಾವ ಜಾತಿಯಲ್ಲಿ ಎಷ್ಟು ಜನರು ಮುಂದೆ ಬಂದಿದ್ದಾರೆ, ಎಷ್ಟು ಜನರು ಹಿಂದೆ ಇದ್ದಾರೆ, ಶಿಕ್ಷಣ ಯಾರಿಗೆ ಸಿಕ್ಕಿದೆ, ಯಾರಿಗೆ ಸಿಕ್ಕಿಲ್ಲ, ಅತ್ಯುತ್ತಮ ಶಿಕ್ಷಣ ಯಾರಿಗೆ ಸಿಗ್ತಿದೆ, ಉಡಾಫೆಯ ಶಿಕ್ಷಣ ಯಾರಿಗೆ ಸಿಗ್ತಾ ಇದೆ, ಈ ಕಲ್ಪನೆಗಳು ನಿಮಗೆ ಸಂಖ್ಯಾಧಾರಿತವಾಗಿ ಸಿಗದೆ ಹೋದರೆ ನೀವು ಸುಧಾರಣೆಯನ್ನು ಹೇಗೆ ಮಾಡ್ತೀರಿ? ಅದಕ್ಕಾಗಿ ಬೇಕಾಗಿದೆ ಜಾತಿ ಗಣತಿ. ಜಾತಿ ಗಣತಿ ಆದ ಕೂಡಲೇ ಈ ಸಮಾಜ ಜಾತಿಯ ರೀತಿಯಲ್ಲಿ ಒಡೆದು ಹೋಗ್ತದೆ ಅಂತ ಭಾವಿಸೋದು ಅಪಪ್ರಚಾರ. ಯಾಕೆಂದ್ರೆ ಇದಾಗಲೇ ಏನು ಉಳಿದಿಲ್ಲ. ನೀವೇನೀಗ ಇದು ಸಾವಿರಾರು ವರ್ಷಗಳ ಕೊಡುಗೆ, ನಿನ್ನೆ ಮೊನ್ನೆದಲ್ಲ, 75 ವರ್ಷಗಳಿಂದ ಸಂವಿಧಾನ ಕೊಟ್ಟಿರೋ ಕೊಡುಗೆ ಅಲ್ಲ ಇದು. 2500 ವರ್ಷಗಳಿಂದ ಈ ದೇಶದಲ್ಲಿ ಈ ರೀತಿಯ ಒಂದು ಕೆಲಸ ನಡೆದಿರೋದು. ಅದನ್ನ ಸರಿ ಮಾಡುವ ಪ್ರಯತ್ನ ಮಾಡಿರೋದು ನಮ್ಮ ಸಂವಿಧಾನ. ಏನು, ಮೀಸಲಾತಿಯ ಒಂದು ಸಣ್ಣ ಕಾಣಿಕೆಯನ್ನು ಕೊಟ್ಟು ಅದು ಎಲ್ಲವನ್ನೂ ಮಾಡ್ತದೆ ಅಂತ. ಸುಮ್ಮನೆ ನೀವು ಗಮನಿಸಿ ಸರ್, ಖಾಸಗಿ ಕ್ಷೇತ್ರದಲ್ಲಿ ಯಾರ ಕೈಯಲ್ಲಿದೆ ಕೈಗಾರಿಕೆಗಳು, ಯಾವ ಸಮುದಾಯಗಳ ಕೈಯಲ್ಲಿದೆ, ಅದು ಕೂಡ ಆಡಿಟ್ ಆಗಬೇಕು ನನ್ನ ಪ್ರಕಾರ. ಬರೀ ಸರ್ಕಾರಿ ಅಧಿಕಾರ, ಸರ್ಕಾರಿ ಹುದ್ದೆಗಳು ಏನು ಲೆಕ್ಕ ಆಡಿಟ್ ಆಗೋದು ಅಷ್ಟೇ ಅಲ್ಲ, ಅಲ್ಲೂ ಮೀಸಲಾತಿ ಪದ್ಧತಿ ಜಾರಿಗೆ ಬರಬೇಕು. ಅಲ್ಲೂ ಮೀಸಲಾತಿ ಈ ಪದ್ಧತಿ ಜಾರಿಗೆ ಬರಬೇಕು. ಅದು ಮೊದಲು ಆಡಿಟ್ ಆಗಬೇಕು. ಆ ಮೀಸಲಾತಿ ಜಾರಿಗೆ ಬರಬೇಕು ಅಂದರೆ ಯಾವ ಸಮುದಾಯಗಳು ಕೆಲಸ ಮಾಡ್ತಿವೆ ಮತ್ತು ಯಾವ ರೀತಿ ಕೆಲಸ ಮಾಡ್ತಿವೆ, ಆ ಅವಕಾಶವನ್ನು ನಾವು ಇತರೆ ಸಮುದಾಯದವರು ಯಾಕೆ ಕೊಡೋಕ್ಕಾಗಿಲ್ಲ? ಸಂವಿಧಾನ ಕೇಳೋದು ಇದನ್ನೇ, ಎಲ್ಲರಿಗೂ ಎಲ್ಲ ರೀತಿಯ ಅವಕಾಶಗಳನ್ನು ತೆರೆದಿಡಬೇಕು ಅಂತೇಳಿ. ಅದನ್ನು ಮಾಡದೇ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಾಗಬೇಕು ಅಂದರೆ ನಿಮ್ಮ ಕೈಯಲ್ಲಿ ಯಾರು ಯಾವ ಸಮುದಾಯಕ್ಕೆ ಸೇರಿದವರು ಅಂತ ಇರಬೇಕಲ್ವಾ, ಯಾರು ಯಾವ ಕೆಲಸ ಮಾಡ್ತಿದ್ದಾರೆ ಅನ್ನುವ ಅಂಕಿಅಂಶ ಇರಬೇಕಲ್ವಾ, ಅವ್ರು ಯಾಕೆ ಆ ಕೆಲಸ ಮಾಡ್ತಿದ್ದಾನೆ, ಇವನು ಯಾಕೆ ಈ ಮಲ ಎತ್ತುವ ಕೆಲಸವನ್ನು ಮಾಡ್ತಿದ್ದಾನೆ ಅನ್ನೋದಕ್ಕೊಂದು ಕಾರಣ ಬೇಕಲ್ಲ ನಮಗೆ. ಇದು ಇವತ್ತಿನ ಸಂವಿಧಾನವನ್ನು, ಆಶಯವನ್ನು ಸರಿಪಡಿಸುವ ಕ್ರಮ. ಆಶಯಕ್ಕೆ ಹತ್ತಿರವಾಗಿ ಮೂಮೆಂಟ್ ಅಂತೀವಲ್ಲ, ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗೋದು, ಆ ಕ್ರಮ ಇದು. ಆದರೆ ಅದಕ್ಕೆ ಇವತ್ತು ಎಷ್ಟು ದೊಡ್ಡ ಅಡ್ಡಗಾಲಿದೆ ಅಂದರೆ ಅದು ಮಾಡೋದೇ ಅಪರಾಧ. ಹಂಗೆ ಹೇಳೋದಕ್ಕೆ ಧೈರ್ಯ ಇಲ್ಲದೆ ಏನು ಮಾಡ್ತಾವ್ರೆ, ಮಾಡಿರೋದು ಸರಿ ಇಲ್ಲ ಅನ್ನೋದು ಅವೈಜ್ಞಾನಿಕ ಅಂತ. ಅವೈಜ್ಞಾನಿಕ ಯಾವ ರೀತಿ, ಅದು ಏನು ಅಂತಲೇ ಗೊತ್ತಿಲ್ಲ. ನಾನು ಹೆಂಗೆ ಅವೈಜ್ಞಾನಿಕ ಅಂತ ಹೇಳಿ ಅಂದರೆ ಒಂದು ಗಣತಿ ಮಾಡೋದೇ ತಪ್ಪ ಅಂತ. ಈಗ ಎಷ್ಟು ಹಸುಗಳಿವೆ, ಎಷ್ಟು ಎಮ್ಮೆಗಳಿವೆ, ಎಷ್ಟು ಹುಲಿ ಸಿಂಹ ಇವೆ ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಜನಗಣತಿ ದನಗಣತಿ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ. ಆ ಗಣತಿನೇ ಬೇಡ್ರಿ, ಹುಲಿ ಎಷ್ಟು ಅಂತ ಗೊತ್ತಾಗ್ಬಿಟ್ರೆ ನಾವೆಲ್ಲ ಭಯ ಬೀಳಲ್ವ ನಾಳೆ ಅಂದರೆ ಏನು ಅರ್ಥ ಇದು? ಹುಲಿಗಳು ಜಾಸ್ತಿ ಇವೆ ಕಾಡಿನಲ್ಲಿ ಅಂತ ಗೊತ್ತಾಗ್ಬಿಟ್ರೆ ನಾವೆಲ್ಲ ಓಡಾಡಕ್ಕಾಗುತ್ತಾ? ಭಯ ಆಗತ್ರಿ. ನಮ್ಮ ದನಗಳನ್ನ ಎಲ್ಲಿ ಮೇಯಿಸೋದು, ಮಾಡಿಕೊಡುದು ಆ ಗಣತಿನ ಅಂತ ಹೇಳ್ದಂಗಾಗಿದೆ. ಈಗ ನರಿ ನ್ಯಾಯ, ಇದು ಜಂಗಲ್ ಜಸ್ಟಿಸ್ ಅಂತ ಕರೀತಾರೆ ಇದನ್ನ. ಈ ಜಂಗಲ್ ಜಸ್ಟಿಸ್ ಅನ್ನ ನಮ್ಮ ಸಂವಿಧಾನ ಯಾವತ್ತೂ ಒಪ್ಪಿದ್ದಿಲ್ಲ. ಆದ್ರಿಂದ ಸಂವಿಧಾನದ ಸಾರ್ಥಕತೆ ಈ ರೀತಿಯ ಕ್ರಮಗಳಲ್ಲಿದೆ. ಇಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅನೇಕರು ಆಗಾಗ ಪ್ರಯತ್ನ ಮಾಡಿದ್ದಾರೆ. ಮಂಡಲ್ ಕಮಿಷನ್ ತರುವಾಗ VP ಸಿಂಗ್ ಅವರು ಎದುರು ಬಿಟ್ಟಿದ್ರೆ ಏನು ಇಡೀ ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತದೆ, ದೇಶ ಉಳಿಯೋದಿಲ್ಲ ಅಂತ ಬೊಬ್ಬೆ ಹೊಡಿತಿದ್ರು. ಇವತ್ತು ಅವರೇ ನಿಂತ್ಕೊಂಡು ಈ ಮಂಡಲ್ ಕಮಿಷನ್ ಆಗಿರೋ ಅನ್ಯಾಯ ಸರಿಪಡಿಸಬೇಕು ಅಂತ ಓಡಾಡ್ತಾವ್ರೆ ರಾಜಕೀಯ ಕಾರಣಕ್ಕೆ. ಹೌದು. ಅದೇ ರೀತಿ ಗಣತಿ, ಈ ಜಾತಿಯ ಆರ್ಥಿಕ ಸಾಮಾಜಿಕ ಗಣತಿ ಬಂದರೆ ಅಲ್ಲೋಲ ಕಲ್ಲೋಲ ಆಗಿಬಿಡ್ತದೆ, ಅವೈಜ್ಞಾನಿಕವಾಗಿದೆ. ಅವೈಜ್ಞಾನಿಕವಾಗಿ ಎಲ್ಲೆಲ್ಲಿದೆ ಅಂತ ತಿಳ್ಕೊಂಡು ವೈಜ್ಞಾನಿಕವಾಗಿ ಸರಿಪಡಿಸೋಣ. ದೇರ್ ಇಸ್ ಎ ಪಾಸಿಬಿಲಿಟಿ. ಆಮೇಲೆ ನಿಮ್ಮ ಅಸೆಂಬ್ಲಿಯಲ್ಲಿ ಮಾತಾಡೋಕ್ಕೆ ನಿಮ್ಮ MLAಗಳಿದ್ದಾರೆ, ನಾವೆಲ್ಲ ಇದ್ದೀವಿ. ತಪ್ಪು ಅಂತಿದ್ರೆ ಸರಿ ಮಾಡೋಣ. ಕೋರ್ಟ್ ಇದೆ, ಇದೆಲ್ಲವನ್ನು ಮೀರಿ ಕೋರ್ಟ್ ಇದೆ. ಅನೇಕ ಸಾರಿ ಕೋರ್ಟ್ಗಳು ಹೇಗೇಗೋ ನಡ್ಕೊಳ್ತವೆ, ಇರ್ಲಿ ಒಂದ್ ಕಡೆ, ಅದು ಆದ್ರೂ ವಿಶ್ವಾಸ ಇದೆ ನಮ್ಮೆಲ್ಲರಿಗೆ. ಆ ವಿಶ್ವಾಸ ಇರೋದ್ರಿಂದ ಅಲ್ಲಾದ್ರೂ ನ್ಯಾಯ ಸಿಗುತ್ತೆ ಅಂತ ಹೋಗೋಣ. ಅದು ಸಂವಿಧಾನದ ಬಹುದೊಡ್ಡ ಆಶೆ. ಜುಡಿಷಿಯರಿಯನ್ನು ಪ್ರತ್ಯೇಕವಾಗಿ ಇಟ್ಟಿದ್ದು ಯಾಕೆ ನಮ್ಮ ಸಂವಿಧಾನ ಅಂದರೆ ಇವ್ರ ಜೊತೆ ಸೇರಿ ಕಲುಷಿತವಾಗಬಾರ್ದು ಅಂತ. ಆದರೆ ಇವತ್ತು ನಮ್ಮಂಥವ್ರಿಗಾದರೂ ಈ ವಿಶ್ವಾಸ ಉಳ್ಕೊಂಡು ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ ಅಂತ ಮಾತಾಡ್ತಿದ್ದೀವಿ. ಸಂವಿಧಾನದ ಬಹಳ ದೊಡ್ಡ ಆಶಯ ಅದು. ಅದರಿಂದ ಈ ವ್ಯವಸ್ಥೆಗೆ ಏನೋ ಒಂದು ಶಕ್ತಿ ಇದೆ ರೀ, ನನಗೆ ಇಲ್ಲಿ ನ್ಯಾಯ ಸಿಗ್ತಿದ್ರೆ ಅಲ್ಲಿ ಸಿಗ್ತದೆ ಅನ್ನೋ ಭರವಸೆ ಆದರೂ ಇಟ್ಕೊಂಡಿದ್ದೀವಿ. ಆ ಭರವಸೆ ಮೇಲೆ ಓಡ್ತಾ ಇದ್ದೀವಿ. ಅದು ಸಂವಿಧಾನ ಕೊಟ್ಟಿರುವ ಬಹಳ ದೊಡ್ಡ ಕಾಣಿಕೆ ಅಂತ ನನಗನ್ನಿಸ್ತದೆ. ಸರ್, ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಹನುಮಂತ ಅವ್ರ ಮಾತುಗಳು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮಲ್ಲಿ ಒಂದು ಮನವಿ, ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಾರ್ತಾ ಭಾರತಿ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ನೀವು ಇಷ್ಟಪಡಿ ಮತ್ತು ಬೇರೆಯವ್ರಿಗೂ ಹಂಚಿ ಎನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.